ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ಎಸ್ ಟಿವಿ. ನಾನು ರಚನಾ ನಂಜುಂಡ. ವಿಕಲ್ಪ ಅನ್ನೋ ಒಂದು ವಿಭಿನ್ನ ಟೈಟಲ್ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾ ಬಗ್ಗೆ ಡೀಪ್ ಆಗಿ ತಿಳ್ಕೋಬೇಕು ಅಂತ ಹೇಳಿ ಇವತ್ತು ಆ ಸಿನಿಮಾ ತಂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಆ ಸಿನಿಮಾ ತಂಡದವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ನಮ್ ಜೊತೆ ಹರಿಣಿ ಶ್ರೀಕಾಂತ್ ಮ್ಯಾಮ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ತೆ. ಅವರೊಟ್ಟಿಗೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ನಾಯಕ ನಟರಾಗಿರುವಂತಹ ಪೃಥ್ವಿರಾಜ್ ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮ. ಹಾಗೂ ಈ ಸಿನಿಮಾದ ನಾಯಕ ನಟಿಯಾಗಿರುವಂತಹ ನಾಗಶ್ರೀ ಹೆಬ್ಬಾರ್ ಮ್ಯಾಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮ. ಸರ್, ಮೊದ್ಲಿಗೆ ಹೇಳೋದಾದ್ರೆ ನಾನೀಗಾಗ್ಲೇ ಟೀಸರ್ ನೋಡಿದೀನಿ. ನೋಡಿದ ತಕ್ಷಣ ನನಗೆ ಒಂಥರ ಒಂದು ಪ್ರಶ್ನೆ ಬರುತ್ತೆ. ಆ ಸಿನಿಮಾ ನೋಡಿದಾಗ ಏನು 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 ಅಂತ ಹೇಳಿ ಹೇಗ್ ಶುರು ಆಯ್ತು ಸರ್ ಈ ವಿಕಲ್ಪ ಅನ್ನೋದು? ಯಾಕಂದ್ರೆ ಟೈಟಲ್ ಕೂಡ ವಿಭಿನ್ನವಾಗಿದೆ. ಟೀಸರ್ ನೋಡಿದಾಗ ಕೂಡ ನಮಗೂ ಒಂದು ಪ್ರಶ್ನೆ ಬೀಳುತ್ತೆ. ಹೇಗ್ ಶುರುವಾಯ್ತು ವಿಕಲ್ಪ ಅನ್ನೋದು? ನೀವು ಹೇಳದಂಗೆ ಪ್ರಶ್ನೆಯಿಂದಾನೇ ಶುರುವಾಯ್ತು. ಯಾಕಂದ್ರೆ ತುಂಬಾ ಕ್ವಶನ್ ಮಾರ್ಕ್ಸ್ ಬರುತ್ತೆ ಲೈಫಲ್ಲಿ. ಫಸ್ಟು ನಮಗ್ ಬರ್ಬೇಕಾಗಿರೋ ಪ್ರಶ್ನೆ, ನಾನು ಯಾರು, ನನ್ನ ಎಕ್ಸಿಸ್ಟೆನ್ಸ್ ಏನು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ, ಅಲ್ಲ ಇಲ್ಲಿಗೆ ಅಂದ್ರೆ ಇಂಟರ್ವ್ಯೂ ಮಾಡಕ್ಕಲ್ಲ, ಸೊ ಈ ಪ್ರಪಂಚಕ್ಕೆ. ಹಾಗಾದ್ರೆ ನಾನು ಮತ್ತು ನನ್ನದು ಅಂದ್ರೆ ಏನು, ನನಗೂ ಮತ್ತು ನಾನು ಕಳ್ಕೊಳ್ಳೋ ಸತ್ಯಗಳಿಗೂ ಡಿಫ್ರೆನ್ಸ್ ಏನಾರು ಇದೆಯಾ, ಈ ತರ ಪ್ರಶ್ನೆಗಳೆಲ್ಲ ಸುಮಾರು ಬಂದ್ಬಿಟ್ಟಿತ್ತು. ಹಗಲೊತ್ತೆ, ರಾತ್ರಿ ಹೊತ್ತು ಈವ್ನಿಂಗ್ ಆದ್ಮೇಲೆ ಬರೋದು ವೀಕೆಂಡ್ಸ್ ಅಲ್ಲಿ ಸಹಜ, ಬಟ್ ವೀಕ್ ಡೇಲೇ ಮಾರ್ನಿಂಗೇ ಬರ್ತಾ ಇತ್ತು. ಸೊ ಈ ತರದ ಕೆಲವು ಅಟೆಂಪ್ಟ್ಗಳಲ್ಲಿ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಸ್ವಲ್ಪ ಡೀಪ್ ಆಗಿ ಹೋಗಿದ್ದ ಟೈಮ್ ಫ್ರೇಮು ಇದೆ. ಐ ಆಲ್ಸೋ ಡನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಕ್ಯಾಮ್ರಾ ಹಿಡ್ಕೊಂಡು ಲೈಫ್ ಆಫ್ಟರ್ ಡೆತ್, ದೆವ್ವಭೂತಗಳು ನಿಜವಾಗ್ಲೂ ಇದಾವ ಅಂತೆಲ್ಲ ಹುಡ್ಕೊಂಡು ಹೋಗಿದ್ದ ಟೈಮ್ಸು ಇದೆ. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಆ ತರ ಆಗಿದೆ, ಡೆಫಿನೆಟ್ಲಿ ಆಗಿದೆ. ಅದನ್ನ ಒಂದು ಬೌಂಡ್ರಿಲಿ ಇಟ್ಟು ಡಿಫೈನ್ ಮಾಡೋದು ಬಹಳ ಕಷ್ಟ. ಅದು ನನಗಾಗಿದ್ದ ಅನುಭವನ ಅಥವಾ ಅಲ್ಲಿದ್ದಿದ್ದಕ್ಕ ಅಂತ. ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಂದ್ರೆ, ಸತ್ಯ ನಮ್ಮನ್ನು ಹುಡುಕ್ತಿದೀವೋ ನಾವು ಸತ್ಯನ ಹುಡುಕ್ತಿದೀವೋ ಅಂತ. ಅಂದ್ರೆ ಸತ್ಯ ಇಸ್ ಆಲ್ರೆಡಿ ದೇರ್, ವೆದರ್ ಯು ಆರ್ ಅಪ್ರೋಚಿಂಗ್ ದ ಟ್ರೂತ್ ಅಥವಾ ಟ್ರೂತ್ ನಮ್ಮನ್ನು ಅಪ್ರೋಚ್ ಮಾಡ್ತಿದ್ಯಾ ಅಂತ. ಸೊ ಅಷ್ಟೇ ಕಾಂಪ್ಲಿಕೇಟೆಡ್ ಈ ಟಾಪಿಕ್, ಬಟ್ ಸಿನಿಮಾ ತುಂಬಾ ಸಿಂಪಲ್. ಸೊ ಇದೆಲ್ಲ ಅಲ್ಲಿಗೆ ಪ್ರಶ್ನೆಗಳು ಶುರುವಾಯ್ತು ಆ ಟೈಮಲ್ಲೇ. ಹಾಗಾಗಿ ಇದನ್ನ ತುಂಬಾ ಕಾಂಪ್ಲಿಕೇಟೆಡ್ ವಿಷಯಗಳನ್ನ, ತುಂಬಾ ಮನ್ಸಿಗೆ ಸಂಬಂಧಪಟ್ಟಿದ ವಿಷಯಗಳನ್ನ, ತುಂಬಾ ಒಬ್ಬ ವ್ಯಕ್ತಿ ಈ ತರದ ಒಂದು ಈ ಅನಾಲಿಸಿಸ್ ಮಾಡ್ತೀವಲ್ಲ ನಾವು, ಸರಿ ತಪ್ಪು, ಒಳ್ಳೇದು ಕೆಟ್ಟದು, ಸತ್ಯ ಅಸತ್ಯ, ಇದು ನನ್ನ ಇಮ್ಯಾಜಿನೇಷನ್, ಇದು ರಿಯಾಲಿಟಿ, ಇದ್ರ ಮಧ್ಯದ ಎಲ್ಲರೂ ಸಿಗಾಕೊಂಬಿಟ್ರೆ, ಸತ್ಯನೋ ಅಸತ್ಯನೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಲೈಫ್ ಸಿಗಾಕೊಂಡ್ಬಿಟ್ರೆ, ಅದನ್ನು ಹುಡುಕ್ತಾ ಹೋದ್ರೆ, ಆ ಜರ್ನಿಯಲ್ಲಿ ಅವನಿಗೆ ವಿಚಿತ್ರ ಅನುಭವಗಳಾಗ್ತಾ ಹೋದ್ರೆ, ಅಂತ ಒಂದು ಕಥೆಯನ್ನು ಹೆಣಿಬೇಕು ಅಂತ ಥಾಟ್ ಬಂದು, ಆಮೇಲೆ ಅದಕ್ಕೆ ಸ್ಕ್ರೀನ್ ಪ್ಲೇ ಬರೆದು. ವಿಕಲ್ಪ ಅಂದ್ರೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿ ಅಂತ. ಸಂಕಲ್ಪ ಅಂದ್ರೆ ಏನು, ಒಂದು ಕ್ಲಾರಿಟಿ, ನನಗೆ ಒಂದು ದೃಢ ನಿರ್ಧಾರ ಮಾಡಿರ್ತೀವಿ, ಅದು ಸಂಕಲ್ಪ. ನಿರ್ಧಾರವೇ ಇಲ್ಲದೆ ಆ ಕಡೆ ಈ ಕಡೆ ಹರಿದಾಡ್ಕೊಂಡು ಮಧ್ಯದಲ್ಲಿ ಸಿಗಾಕೊಳ್ಳೋದಿದೆಯಾ, ಅದು ವಿಕಲ್ಪ. ಅದು ವಿಕಲ್ಪ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಈಗ ನಾನು ಆರೆಂಜ್ ತಿನ್ಬೇಕಾ, ಆಪಲ್ ತಿನ್ಬೇಕು ಅನ್ನೋದು ಒಂದು ತರದ ವಿಕಲ್ಪ. ವಿಕಲ್ಪ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಸೆಲ್ಫ್ ಕ್ರಿಯೇಟೆಡ್ ಅಂಡ್ ಆಲ್ಸೋ ಸೆಲ್ಫ್ ಕಂಟ್ರೋಲಬಲ್. ಈಗ ಸಂಕಲ್ಪ ಹೇಗೆ ನಾವಾಗೆ ಮಾಡ್ಕೊಳ್ಳೋದು, ಅದೇ ತರ ವಿಕಲ್ಪ ಅನ್ನೋದು ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ಕ್ರಿಯೇಟೆಡ್ ಬೈ ದ ಡ್ರಾಮಾ ಆಫ್ ದ ಮೈಂಡ್, ಅಥವಾ ನಮ್ಮ ಮನಸ್ಸಿನಿಂದ ಶುರುವಾಗೋದು. ತ್ರಿಶಂಕು ಸ್ಥಿತಿ ಅಂದ್ರೆ ದಟ್ಸ್ ಅ ಸಿಚುವೇಶನ್ ವಿಚ್ the conscious also has consciousness, or the external factor has also influenced you to be there. ತ್ರಿಶಂಕು ಸ್ಥಿತಿ ಅನ್ನೋದು ಒಂದು ಮೋರ್ ಆಫ್ ಅ ಯೂನಿವರ್ಸಲ್ ಫಿನಾಮಿನ. ಅಂದ್ರೆ ಒಂದು ನಾವು ಮೈಥಾಲಜಿಕಲ್ ಡೆಫಿನೇಷನ್ಸ್ ಅಲ್ಲಿ ನೋಡಿದ್ರೆ, ವಿಕಲ್ಪ ಅನ್ನೋದು ಜನರಲಿ ಇದು ಮನಸ್ಸಿನ ಅಥವಾ ನಿಮ್ಮ ಅಪ್ಬ್ರಿಂಗಿಂಗ್ಗೆ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಡೆದಿರೋ ಏನೋ ಘಟನೆಗಳು, ನಿಮ್ಮ ಸುತ್ತಮುತ್ತ ನೋಡಿರೋ ನೀವು ನಡೆದಿರುವಂತ ಕೆಲವು ವಿಚಾರಗಳು ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆ ಇದೆ. ಸಿಂಪ್ಲೆಸ್ಟ್ ಥಿಂಗ್, ಫಾರ್ ಎಕ್ಸಾಂಪಲ್, ನೀವು ಬೈಕ್ ಓಡಿಸ್ಕೊಂಡು ಕಾರ್ ಓಡಿಸ್ಕೊಂಡು ಬರ್ತಿರ್ತೀರಾ, ಯಾರೊಬ್ರು ಅಡ್ಡ ಬರ್ತಾರೆ, ನೀವು ಒಂದು ಒಳ್ಳೆ ಖುಷಿ ಮೂಡಲಿದ್ರೆ, ಪರವಾಗಿಲ್ಲ ಅಣ್ಣ ನೀನೇ ಹೋಗು ಅಂತಾರೆ, ಸೆಟ್ ಅಲ್ವಾ, ಕಣ್ ಕಾಣಿಸಲ್ವಾ ಅಂತಾರೆ. ಸೊ ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸ್ಟೇಟ್ ಆಫ್ ಮೈಂಡ್. ಸೊ ಹಾಗಾಗಿ ನೀವು ನೋಡೋ ಸತ್ಯಗಳು ನಿಮ್ಮ ಮನಸ್ಥಿತಿಯ ಮೇಲೆ ಬದಲಾಗ್ತವೆ. ಸೊ 40 ಮಾರ್ಕ್ಸಿನ ಕ್ವಶನ್ ಆಗೋಯ್ತೇನಲ್ವಾ? ನಾವು ಎಕ್ಸಾಮಿಗೆಲ್ಲ ಓದ್ಕೊಂಡು ಹೋಗೋ ಅಭ್ಯಾಸ ಇಲ್ಲ, ಪೆನ್ ಇಟ್ಟ ಮೇಲೆ ಕಥೆನ. ಹಂಗಾಗಿ 35 ಮಾರ್ಕ್ಸ್ ಬಂತಾ, ಅಲ್ಲಿ ತನಕ ಬರಿತಾನೆ ಇರ್ತೀವಿ. ಅದು ನೀವು ಕನ್ವಿನ್ಸ್ ಆದ್ರೆ ಇನ್ನೂ ಮಾತಾಡಲ್ಲ. ಓಕೆ.
ನೀವೆಲ್ಲ ಪ್ರಶ್ನೆಗೂ ಸೇರಿ ಒಂದೇ ಉತ್ತರ ಕೊಡ್ತಾ ಇದ್ದೀರಾ. ಅದಕ್ಕೆ ಹೇಳಿದ್ದು ನಾವು ಬರೆಯಕ್ ಶುರು ಮಾಡಿದ್ರೆ 35 ಮಾರ್ಕ್ಸ್ ತನಕ ನಿಲ್ಸಲ್ಲ. ಮ್ಯಾಮ್ ಇನ್ನು ನೀವ್ ಹೇಳೋದಾದ್ರೆ ಇವ್ರು ಕತೆ ಹೇಳ್ದಾಗ ನಿಮ್ಮಲ್ಲೂ ಕೂಡ ಪ್ರಶ್ನೆ ಹುಟ್ಕೊಳ್ತಾ ಅಥವಾ ನಿಮಗೆ ತಕ್ಕಂತ ಅರ್ಥ ಆಗಿ ಆಯ್ತಂತ ಹೇಳಿ ಓಕೆ ಮಾಡಿದ ಹೇಗೆ? ತಕ್ಕಂತ ಅರ್ಥ ಆಗೋದು ಅಂತ ಅಲ್ಲ, ಏನಂದ್ರೆ ಅವ್ರ ಕತೆ ಹೇಳಿದ ರೀತಿ, ಆ ಥೀಮ್ ಕಾನ್ಸೆಪ್ಟ್ ಏನಿತ್ತು ನನಗದು ತುಂಬಾ ಇಷ್ಟ ಆಯ್ತು. ಯಾಕೆ ಅಂದ್ರೆ ನನಗೆ ತುಂಬಾ ಈ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ. ಅದು ನನ್ಗೆ ಕಾಮ್ ಅಂಡ್ ಸಾರ್ಟೆಡ್ ಆಗಿ ಕಾಣಿಸ್ತೀನಿ, ಬಟ್ ನಾನು ತುಂಬಾ ಕ್ಯೂರಿಯಸ್. ಐ ನೀಡ್ ಟು ನೋ ಲಾಟ್ ಆಫ್ ಥಿಂಗ್ಸ್, ಹೇಗೆ, ಯಾಕೆ, ಹೆಂಗಾಗತ್ತೆ, ಅದೆಲ್ಲ ನನಗೆ ಬಹಳ ಇಷ್ಟ. ಇವರು ಕತೆ ನರೇಟ್ ಮಾಡೋದ್ರ ಜೊತೆಗೆ ಉಪಕಥೆಗಳು ಇರ್ತಾ ಇತ್ತು. ಸೊ ನನಗದು ಬಹಳ ಇಂಟ್ರೆಸ್ಟ್ ಆಯ್ತು. ವಿಚ್ ಇಸ್ ಸೊ ಕತೆ ಕೂಡ ಇಷ್ಟು ಚೆನ್ನಾಗಿದೆ, ಉಪಕಥೆಗಳು ಸಿನಿಮಾದಲ್ಲೂ ಎಷ್ಟೊಂದು ಬರುತ್ತಲ್ಲ ಅಂತ ನನಗೆ ಅನ್ಸಿತ್ತು. ಸೊ ಐ ಥಿಂಕ್ ದಟ್ ಇಸ್. ಮ್ಯಾಮ್ ಇನ್ನು ನೀವ್ ಹೇಳೋದಾದ್ರೆ ಈ ಕತೆ ಕೇಳಿದಾಗ ನೀವು ಸರ್ ಸಿಕ್ಕಿದ್ ಹೇಗೆ, ಈ ಪಾತ್ರಕ್ಕೆ ಆಯ್ಕೆ ಆಗಿದ್ ಹೇಗೆ, ಹೇಗಿತ್ತ ಪ್ರಾಸೆಸ್ ಅಂತ? ಅಂದ್ರೆ ಇವಾಗ ಕೆಲವೊಂದು ಅವಕಾಶಗಳು ನಮ್ಗೆ ಹುಡ್ಕೊಂಡ್ ಬಂದಿರುತ್ತಲ್ಲ, ನಾನ್ ಏನ್ ಅನ್ಕೊಂತೀನಿ ಅಂತಂದ್ರೆ ಆ ಅವಕಾಶ ನಾನ್ ಬಿಟ್ಬಿಟ್ರೆ ಆ ಅವಕಾಶ ನನಗೋಸ್ಕರ ಕಾಯಲ್ಲ, ಅದ್ ಇನ್ಯಾರ್ದೋ ಪಾಲಾಗಿರುತ್ತೆ. ಆಮೇಲೆ ನಾನ್ ಯೋಚನೆ ಮಾಡ್ತಾ ಕೂತ್ರು ಅದ್ ನನ್ನ ಹತ್ರ ಬರಲ್ಲ. ಆ ತರ ನನ್ಗೆ ಸಿಕ್ಕಿದಂತ ಆಪರ್ಚುನಿಟಿ ಇದು. ಅದು ಅವ್ರು ಅಂದ್ರೆ ಅವಾಗ ನಮ್ಗಿಬ್ರಿಗೆ ಪರಿಚಯನೇ ಇರ್ಲಿಲ್ಲ ಒಬ್ರಿಗೊಬ್ರಿಗೆ. ಅವ್ರು ನನ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಒಂದ್ ಪ್ರಾಜೆಕ್ಟ್ ಇದೆ, ತುಂಬಾ ವೇಟೇಜ್ ಇರೋ ಕ್ಯಾರೆಕ್ಟರ್ ಯೋಚನೆ ಮಾಡಿ ಅಂತ ಹೇಳಿ ಒಂದ್ ಸ್ವಲ್ಪ ನರೇಟ್ ಮಾಡಿದ್ರು, ಫುಲ್ ಎಲ್ಲ ನರೇಟ್ ಮಾಡಿಲ್ಲ. ಆಮೇಲೆ ನನ್ಗೊಂದು ಆಡಿಷನ್ ವಿಡಿಯೋ ಮಾಡಿ ಕಳ್ಸಕ್ ಹೇಳಿದ್ರು. ಈ ತರ ಒಂದ್ ಸನ್ನಿವೇಶ ಇರುತ್ತೆ, ನೀನ್ ಈ ತರ ಆಕ್ಟ್ ಮಾಡಿ ಕಳ್ಸು ಅಂತ. ಆ ಫಸ್ಟ್ ಟೈಮು ನಾನು ಆಕ್ಚುಲಿ ಸ್ವಲ್ಪ ನೆಗ್ಲಿಜೇಬಲ್ ಆಗಿದ್ದೆ, ಸ್ವಲ್ಪ ಡಿಲೇ ಮಾಡಿದೆ ಕಳ್ಸೋದು. ಆಮೇಲೆ ಕಳ್ಸಿದೆ. ಆಮೇಲೆ ಅದು ನೆಗ್ಲಿಜಿಬಲ್ ಅಲ್ಲ, ಆಫೀಸಲ್ಲಿ ಇದ್ರು, ಸೊ ಹಾ. ಶಿ ವಾಸ್ ಬಿಸಿ. ಸ್ವಲ್ಪ ಬೇರೆ ವರ್ಕ್ ಅಲ್ಲಿ ಎಂಗೇಜ್ ಆಗ್ಬಿಟ್ಟಿದೆ, ನಾನು ಡಿಲೇ ಮಾಡಿದೆ. ಅದಾದ್ಮೇಲೆ ಒನ್ ಡೇ ವಿ ಮೆಟ್. ಆವಾಗ ಅದೊಂದು ಇರುತ್ತಲ್ಲ, ಒಂದ್ ನರ್ವಸ್ನೆಸ್, ಒಂದು ಏನಾಗುತ್ತೋ ಅಂದ್ರೆ ಇವಾಗ ಯಾವ್ದಾದ್ರು ಅವಕಾಶಗಳು ನಮ್ ಕೈಗೆ ಬಂದಾಗ ನಮ್ಗೊಂದು ತುಂಬಾ ಹೋಪ್ ಇರುತ್ತೆ, ಅದ್ ನಮ್ದೇ ಆಗಿರ್ಬೇಕು ಅಂತ. ಅದೇ ತರ ನನ್ಗೂ ಹೋಪ್ ಇತ್ತು, ಇದ್ ನಂದೇ ಪಾಲಾಗ್ಬೇಕು, ಈ ಕ್ಯಾರೆಕ್ಟರ್ ನಾನೇ ಮಾಡ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಇತ್ತು ನನ್ಗೆ. ಅದನ್ನ ಇವರು ಸ್ಟಾರ್ಟಿಂಗ್ ಎಲ್ಲ ಹೇಳಿಲ್ಲ, ಈ ತರ ಕತೆ ಇದೆ ಅಂತ. ನನ್ ಮೈಂಡ್ ಅಲ್ಲಿ ಏನಂದ್ರೆ ಕತೆ ಕೇಳೋಕ್ಕಿಂತ ಜಾಸ್ತಿ ನಾನ್ ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತ ಹೇಳ್ತಾರೆ. ನಿಮ್ ಪಾತ್ರ ಏನು ಅಂತ ಗೊತ್ತಿತ್ತಾ? ಅಂದ್ರೆ ಕತೆನೂ ಗೊತ್ತಿಲ್ಲ, ಪಾತ್ರದ ಹೆಸರೆಲ್ಲ ಗೊತ್ತಿರ್ಲಿಲ್ಲ, ಜಸ್ಟ್ ಈ ತರ ಒಂದು ಸ್ಟೋರಿ, ಈ ತರ ಒಂದು ಕ್ಯಾರೆಕ್ಟರ್ ಇದೆ ಆ ತರ ಗೊತ್ತಿತ್ತು ನನ್ಗೆ. ಅಂದ್ರೆ ಆ ಒಂದು ಕ್ಯಾರೆಕ್ಟರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಸುಮ್ನೆ ಬಂದ್ ಹಂಗೆ ಹೋಗಲ್ಲ. ನಾನ್ ಫಸ್ಟ್ ನನ್ಗೆ ಏನೇ ಅನ್ಸಿದ್ರು ನನ್ಗೆ ಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇವಾಗ ನಾನ್ ಮಾಡ್ಬೇಕು ಅಂದ್ರು ನನ್ ಫಸ್ಟ್ ಯೋಚನೆ ಇದ್ದಿದ್ದು ಸುಮ್ನೆ ಹಂಗೆ ಬಂದ್ ಹಿಂಗೆ ಹೋಗೋದ್ಕಿಂತ ನಂದ್ ಏನಾದ್ರೂ ನಾನ್ ಮಾಡಿರೋ ಕ್ಯಾರೆಕ್ಟರ್ ಏನಾದ್ರೂ ಇಂಪ್ಯಾಕ್ಟ್ ಕೊಡುತ್ತಾ ಅನ್ನೋದನ್ನ ನಾನು ತುಂಬಾ ಯೋಚನೆ ಮಾಡಿ ಆ ತರ ಚೂಸ್ ಮಾಡಿದ್ದು. ಇವ್ರ ಕತೆ ಎಲ್ಲ ಹೇಳ್ತಿದ್ದಾರೆ, ಅವಾಗ ಒಂದು ನರ್ವಸ್ನೆಸ್, ಇವ್ರು ನಾನ್ ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತಾನೆ ಹೇಳ್ತಿಲ್ಲ, ಇಷ್ಟೊಂದ್ ಕತೆ ಹೇಳ್ತಿದ್ದಾರೆ. ಇಲ್ಲ, ಆಕ್ಚುಲಿ ಇವರು ಮಾತಾಡುವಾಗ ಒಂದೇನೋ ಸಣ್ಣ ಹುಡುಗಿ ತರ ಮಾತಾಡ್ತಾರೆ ಇವರು. ಆದ್ರೆ 150 ನಾಟಕಗಳನ್ನು ಮಾಡಿದ್ದಾರೆ. ಹೆಚ್ಚು ಕಮ್ಮಿ ತುಂಬಾ ಡೀಟೇಲ್ ಆಗಿ ಹೇಳಿದ್ರೆ ಏಜ್ ರಿವೀಲ್ ಒಂದು 13-14 ವರ್ಷದ ರಂಗಭೂಮಿಯ ಒಂದು ಇದಿದೆ, ಒಂದು ಗ್ರಿಪ್ ಇದೆ. ತುಂಬಾ ಡೀಪ್ ಆಗಿದ್ದಾರೆ ಅವ್ರು. ಸ್ವಲ್ಪ ಮಾತಾಡುವಾಗ ತುಂಬಾ ಅದನ್ನು ಕ್ಯಾರಿ ಮಾಡಲ್ಲ ಶೋಲ್ಡರ್ ಮೇಲೆ. ಮತ್ತೆ ಆಳ್ವಾಸ್ ಸಂಸ್ಥೆ, ಜೀವನ್ ರಾಮ್ ಸುಳ್ಯ ಅವರ ನಾಟಕ ನಿರ್ದೇಶನದಲ್ಲಿ ಆಲ್ ಓವರ್ ಇಂಡಿಯಾ 500ಕ್ಕೂ ಹೆಚ್ಚು ಶೋಗಳನ್ನ, ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಅನ್ನ, 150ಕ್ಕೂ ಹೆಚ್ಚು ನಾಟಕಗಳನ್ನ ಮಾಡಿದ್ದಾರೆ. ಸೊ ಶಿ ಇಸ್ ವೆರಿ ಡೀಪ್. ಮತ್ತೆ ನಿಮ್ಗೆ ಡೈಲಾಗ್ ನೆನಪಿದ್ಯಾ? ನಾವು ಗುದ್ದುಗದ್ದಿಗೆ ನಾಟಕದ್ದು ನಂದ್ರೆ ನಾನೊಂದು ನಾಟಕ ಬರೆದಿದೆ ಗುದ್ದುಗದ್ದಿಗೆ ಅಂತ. ಅದ್ರಲ್ಲಿ ಒಂದು ಸಾಲ್ ಬರುತ್ತೆ, ಅದನ್ನ ಐ ಹ್ಯಾಡ್ ಆಸ್ಕ್ಡ್ ಹರ್ ಟು ಸೇ ಇಟ್ ಇನ್ ದ ಆಡಿಷನ್. ಇಡೀ ಪ್ರಪಂಚವನ್ನೇ ಧ್ವಂಸ ಮಾಡೋ ಶಕ್ತಿ ನಿನ್ನಲ್ಲಿರ್ಬೇಕು, ಆ ಶಕ್ತಿಯನ್ನ ಬಳಸಬಾರ್ದು ಅನ್ನೋ ಪರಿಜ್ಞಾನನೂ ನಿನಗಿರ್ಬೇಕು, ಆ ಶಕ್ತಿ ನಿನ್ನಲ್ಲಿದೆ ಅನ್ನೋ ಅರಿವು ಇಡೀ ಸಮಾಜಕ್ಕಿರ್ಬೇಕು, ಆ ಸಮಾಜ ನಿನ್ನಿಂದ 5 ಅಡಿ ದೂರ ನಿಂತು ಮಾತಾಡ್ಬೇಕು. ಓಕೆ ಕಟ್ ಸಾಕು, ಎನಫ್ ಬಂದಿದೆ. ಆಕ್ಚುಲಿ ನಮ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಈ ತರ ಒಂದು ಅಗ್ರೆಷನ್ ಇದೆ, ಈ ತರ ಒಂದು ವಾಯ್ಸ್ ಇದೆ ಅಂತ ಅನ್ಸೋದೇ ಇಲ್ಲ. That's what I wanted the camera to say. Nice. It's okay. Don't worry. Nice. ಎಲ್ಲರಲ್ಲೂ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಏನು ಅಂದ್ರೆ 24 hours ಅಲ್ಲಿ ಒಬ್ಬ ಮನುಷ್ಯ ಒಂದೇ ತರ ಇರಕ್ ಆಗಲ್ವಲ್ಲ. He should have body is made of 5 elements.
ಸೊ But ಹೇಗಾಗುತ್ತೆ ಎವ್ರಿಥಿಂಗ್ ಶುಡ್ ಬಿ ಅಂದ್ರೆ ದೇರ್ ಇನ್ ಹಿಮ್. ಯೂಶಲಿ ಏನಂದ್ರೆ ಇವ್ರು ಸಾಫ್ಟ್ ಅಂದ್ರೆ ಬರೀ ಸಾಫ್ಟ್ ಅಂತಾನೆ ಅದೇ ಕಾರಣಕ್ಕೆ ಆ ಡೈಲಾಗ್ ಅವ್ರು ಹೇಳಿ ಅಂತ ಅಂತಿದ್ದೆ. ಬಟ್ ಅವರಲ್ಲೂ ಕೂಡ ಸೊ ಸೊ ಆಡಿಷನ್ ಆ ವಿಡಿಯೋ ಕಳಿಸಿದ್ದು ಸ್ವಲ್ಪ ಲೇಟ್ ಆಯ್ತು. ಅವರು ಈವ್ನಿಂಗ್ ಅದೇ ಅವಾಗಲೇ ಹೇಳ್ದಂಗೆ ಕಳ್ಸಕ್ಕಾಗಲಿಲ್ಲ, ಬೇಜವಾಬ್ದಾರಿ ಏನಲ್ಲ. ಅವ್ರ ಆಫೀಸಲ್ಲಿ ಇದ್ರು, 7 o'clock ಕಳಿಸ್ತೀನಿ ಅಂದಿದ್ರು. ನಾನು ಫೋನ್ ಮಾಡ್ಬಿಟ್ಟು ಐ ಥಾಟ್ ಯು ಸೆಡ್ 7 o'clock, ಇಫ್ ಯು ನಾಟ್ ಇಂಟ್ರೆಸ್ಟೆಡ್ ಇಟ್ಸ್ ಓಕೆ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ. ಡೈರೆಕ್ಟ್ ಇಲ್ಲಿಗೆ ಟಚ್ So, ಅವ್ರು ಅಷ್ಟೇ ನಿಧಾನವಾಗಿ ಹೇಳ್ತಾರೆ. ಇವಾಗ ಕೆಲವೊಂದು ವರ್ಡ್ಸ್ ಇಟ್ಸ್ ಲೈಕ್ ವೆರಿ ಎಫೆಕ್ಟಿವ್ ಅಂತ ಹೇಳ್ತೀವಲ್ಲ, ಅದು ಸುಳ್ಳಲ್ಲ. ಎಷ್ಟೇ ನಾವು ಸೈಲೆಂಟ್ ಆಗಿ ಕಾಮ್ ಆಗಿ ಹೇಳಿದ್ರು ಕೆಲವೊಂದು ವರ್ಡ್ಸ್ ಡೈರೆಕ್ಟ್ ಆಗಿ ಅಲ್ಲ, ಟಚ್ ಆಗ್ಬೇಕು ಅಂತ ಹೇಳಿದ್ದಲ್ಲ. ವಿವರ್ ಇನ್ ಅ ರಶ್, ಶೂಟಿಂಗ್ ಹೋಗ್ಬೇಕಿತ್ತು, ಬೇಗ ಆರ್ಟಿಸ್ಟ್ ಫೈನಲೈಸ್ ಮಾಡಬೇಕಿತ್ತು. ಬಟ್ ನಾ ಏನ್ ಮಾಡಿದೆ, ಐ ವಾಸ್ ಓಕೆ, ಕಳ್ಸಕ್ಕಾಗಲಿಲ್ಲ, ತೊಂದರೆ ಇಲ್ಲ ಅಂತ ಮಲ್ಕೊಂಡೆ. 2:30 ರಾತ್ರಿಗೆ ಮೆಸೇಜ್ ಬಂತು ವಿತ್ ದಿಸ್ ವಿಡಿಯೋ. ರಾತ್ರಿ ಮಧ್ಯರಾತ್ರಿ 2:30 ಹೌದು. ಶಿ ವಾಸ್ ಅವೇಕ್. ಆಯಿಲ್ ಬರ್ನಿಂಗ್. ಸೊ ಅದನ್ನ ಮಾಡಿ ಕಳ್ಸಿದ್ರು. ಸೊ ಅದನ್ನ ನೋಡಿದಾಗ ಐ ವಾಸ್ ಲೈಕ್ ಓಕೆ, ನೆಕ್ಸ್ಟ್ ಡೇ ವಿ ಮೆಟ್ ಅಂಡ್ ಸೆಡ್ ಯು ಆರ್ ಡೂಯಿಂಗ್ ದ ಫಿಲ್ಮ್. just ಆ ಒಂದು ವಿಡಿಯೋ ನೋಡಿ yes ಅವ್ರ ತರ ಹಾ, ವಿಡಿಯೋ ಕಮಿಟ್ಮೆಂಟ್. ಓಕೆ ಸಿ ಇದು ಏನಾಗುತ್ತೆ, ನಾವು ಯೂಟರ್ನ್ ಮಿಸ್ ಆಗೋದು ಕಾಮನ್ ಡ್ರೈವ್ ಮಾಡಬೇಕಾದ್ರೆ. ಬಟ್ ನಾವು ಕಾನ್ಶಿಯಸ್ ಆಗಿ ಮತ್ತೆ ಟರ್ನ್ ತಗೊಂಡು ಬಂದೇ ಜಾಗ ಬರ್ತೀನಿ ಅನ್ನೋ ಡಿಟರ್ಮಿನೇಷನ್ ಇದೆಯಲ್ಲ, ದಟ್ ಸ್ಪೀಕ್ಸ್ ದ ಕ್ಯಾರೆಕ್ಟರ್. ಮಿಸ್ಟೇಕೇ ಮಾಡದೇ ಇದ್ರೆ ಇಟ್ಸ್ ನಾಟ್ ದ ಪಾಯಿಂಟ್. ನೀನು ಅಂದ್ರೆ ನೀವು ಬೇಕು ಅಂತಾನೆ ಥಿಯೇಟರ್ ಅವ್ರನ್ನೇ ತಗೊಂಡು ಇದು ಅಷ್ಟೇ ಇದಾಗಿ ಬರ್ಬೇಕು, ಯಾಕಂದ್ರೆ ಇದು ಒಂಥರ ವಿಭಿನ್ನವಾಗಿದೆ ಕತೆ, ಸ್ವಲ್ಪ ಜಾಸ್ತಿ ಡೀಪ್ ಆಗಿದೆ ಅಂತ ಹೇಳಿ ಥಿಯೇಟರ್ ಅವರೇ ಬೇಕು ಅಂತ ತಗೊಂಡಿದ್ದೆ, ಹೇಗೆ ಸರ್? ಇಲ್ಲ ಆ ಥರ ಏನಿಲ್ಲ. ಥಿಯೇಟರ್ ಅಥವಾ ಸಿನಿಮಾ ಆ ಥರ ಇರಲ್ಲ. ಅಂದ್ರೆ ಆಕ್ಟರ್ ಇಸ್ ಅನ್ ಆಕ್ಟರ್. ಸೊ ಹಾಗಾಗಿ ಬೇಕು ಅಂತ ಥಿಯೇಟರ್ ಅವ್ರನ್ನೇ ತಗೊಂಡಿದ್ದು ಅಂತೇನಿಲ್ಲ. ಯೂಶಲಿ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಫ್ ದ ಪರ್ಸನ್ ಲುಕ್ಸ್ ದ ಕ್ಯಾರೆಕ್ಟರ್, ಒಂದು 70% ವರ್ಕ್ ಮುಗ್ದೋಗುತ್ತೆ ಅಲ್ಲೇ. ಈಗ ಮೇಡಮ್ ಸೈಕ್ಯಾಟ್ರಿಸ್ಟ್ ತರ ಕಂಡಾಗ್ಲೆ, ಅದು ಒಂದು ಆರವನ್ನು ಅವ್ರು ಕ್ಯಾರಿ ಮಾಡಿದಾಗ್ಲೆ ಅಲ್ಲಿಗೆ ಮೆಜಾರಿಟಿ ಆಫ್ ದ ವರ್ಕ್ ಆಗೋಯ್ತು ಅಲ್ಲ. ಅದು ಜಸ್ಟ್ ಅಟ್ಸ್ ಅಬೌಟ್ ಡೆಲಿವರಿಂಗ್ ದ ಲೈನ್ಸ್. ಹಾಗಾಗಿ ಆ ಥರ ಏನ್ ಪ್ರೀ ಕನ್ಸೀವ್ಡ್ ನೋಷನ್ ಇಟ್ಕೊಂಡು ಈ ಥಿಯೇಟರ್ ಅವ್ರನ್ನೇ ಹುಡುಕ್ಬೇಕು ಅಂತೇನು ಹುಡುಕಿದ್ದಲ್ಲ. ಈಗ ಮೇಡಮ್ ಶಿ ಹಸ್ ಡನ್ ಥಿಯೇಟರ್ ಅಂಡ್ ಶಿ ಹಸ್ ಡನ್ ಸಿಗ್ನಿಫಿಕೆಂಟ್ಲಿ ವೆಲ್ ಇನ್ ಸಿನಿಮಾ ಆಲ್ಸೋ. ಓಕೆ, ಸೊ ಬಟ್ ಯಾ ಶಿ ಹಸ್ ಡನ್ ಡಾನ್ಸ್, ಎಸ್, ಡ್ಯಾನ್ಸ್ ಅಂಡ್ ಯಾ. ನಾಟಕ ಒಂದ್ 2 ಮಾಡಿದೀನಿ ಅಷ್ಟೇ. ಅದು ಆಫ್ಟರ್ ಐ ಸ್ಟಾರ್ಟೆಡ್ ಆಕ್ಟಿಂಗ್ ಆನ್ ಸ್ಕ್ರೀನ್. ಓಕೆ ಓಕೆ. ಸೊ ಹಾಗಾಗಿ ಆ ಥರ ಏನು ಪರ್ಟಿಕ್ಯುಲರ್ಲಿ ಅದೇ ಥರ ಏನು ಹುಡುಕಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಆಲ್ಸೋ ಅಬೌಟ್ ಯಾವ ರಿಸೋರ್ಸಸ್ ನಮ್ಮ ಸುತ್ತ ಅವೈಲಬಲ್ ಇರುತ್ತೆ ಆ ಮೊಮೆಂಟಿಗೆ ಅಂತ. ಈಗ ಯಾರೋ ಫಾರ್ ಎಕ್ಸಾಂಪಲ್ ನಾವ್ ಯಾರನ್ನೂ ಕಾಸ್ಟ್ ಮಾಡಕ್ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಸೂಟ್ ಆಗಲ್ಲ ಅಥವಾ ಇವರೇ, ಆ ಥರ ಅಲ್ಲ. ಇಟ್ ಈಸ್ ಜಸ್ಟ್ ಟೈಮಿಂಗ್. ಆ ಟೈಮಿಗೆ ನಿಮ್ಗೆ ಯಾರು ಸಿಕ್ಕಿದ್ರು, ಆ ಟೈಮಿಗೆ ಅಂಡ್ ಅವರಲ್ಲಿ ಏನ್ ಟ್ಯಾಲೆಂಟ್ ಇತ್ತು, ಆ ಟ್ಯಾಲೆಂಟ್ ಯಾವ ತರದ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಯಾವ ತರ, ಯಾವ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಿತ್ತು, ಅವ್ರು ಯಾವ ಕ್ಯಾರೆಕ್ಟರ್ ತರ ಕಾಣಿಸ್ತಿದ್ರು, ಇದೆಲ್ಲ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀವಿ. ಸ್ಪೆಸಿಫಿಕಲಿ 1 ಅಥವಾ 2 ಪ್ಯಾರಾಮೀಟರ್ ಇಟ್ಕೊಂಡು ಡಿಸೈಡ್ ಮಾಡಲ್ಲ ಜನರಲಿ. ಮ್ಯಾಮ್, ಇನ್ನು ನೀವು ಸೈಕಿಯಾಟ್ರಿಸ್ಟ್ ಆಗಿ ಕಾಣಿಸ್ಕೊಳ್ತೀರಾ, ಸೊ ಹೇಗಿತ್ತು ಮ್ಯಾಮ್ ಆ ಎಕ್ಸ್ಪೀರಿಯನ್ಸ್? ಬಿಕಾಸ್ ಈ ಹಿಂದೆ ನೀವು ಮಾಡಿಲ್ಲ ಅನ್ಸುತ್ತೆ ಸೈಕಿಯಾಟ್ರಿಸ್ಟ್ ಆ ತರ ಪಾತ್ರಗಳನ್ನ. ಕ್ಲಿನಿಕಲ್ ಸೈಕಿಯಾಟ್ರಿಸ್ಟ್ ಮಾಡಿದೀನಿ, ಈ ತರದ್ ಮಾಡಿಲ್ಲ. ಓಕೆ, ಏನಾದ್ರೂ ಕಲ್ತ್ರಾ? ಅಂದ್ರೆ ಅಯ್ಯೋ, ಕಲಿಯೋದೇ ಇದ್ದಿದ್ದು ಅದನ್ನೇ ನಾನು ಬ್ಯೂಟಿಫುಲ್, ತುಂಬಾ ಚೆನ್ನಾಗಿತ್ತು. ನನಗೆ ವೇರ್ ದೇರ್ ಇಸ್, ಐ ಆಮ್ ಹೇಳಿದ್ನಲ್ಲ, ವೆರಿ ಕ್ಯೂರಿಯಸ್. ನನಗೆ ತುಂಬಾ ಕಲ್ತ್ಕೋಬೇಕು ಅನ್ನೋ ಏನು ಹಂಗರ್ ಜಾಸ್ತಿ ಇದೆ ನನಗೆ. ಸೊ ನಂಗೆ ಇವಾಗ ಯಾರಾದ್ರೂ ಮಾತಾಡ್ತಾ ಇದ್ರೆ there is a lot of things that I listen. ಹೇಳ್ದೇ ಇರೋದನ್ನು ನಾನು ಕೇಳಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಕಲ್ತ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಂತಹ ಪಾತ್ರ ಮತ್ತೆ ವ್ಯಕ್ತಿ ಎರಡು. ಅಲ್ಲ ಅದು ಇಲ್ಲ, ಅದು ಅವ್ರ ದೊಡ್ಡತನ. ಆಕ್ಚುಲಿ ನಾನು ಫಸ್ಟ್ ಡೇ ನೆರೇಟ್ ಮಾಡಕ್ ಹೋದಾಗ್ಲೂ, ಆಮೇಲೆ ಶೂಟಿಗೆ ಬಂದಾಗ್ಲೂ ಮೇಡಮ್ ಶಿ ಆಸ್ಕ್ಸ್ ಕ್ವೆಶನ್ ವಿತ್ ಸೋ ಮಚ್ ಕ್ಯೂರಿಯಾಸಿಟಿ. ನನಗೆ ನಿಜವಲ್ಲೂ ಇವ್ರಿಗೆ ಕ್ವೆಶನ್ನೇ ಇದೆಯಾ ಅಥವಾ ಇಲ್ಲ ಸುಮ್ಮನೆ ಅಂತ ಕೇಳಿರಲ್ಲ. ಬಟ್ ನನಗೆ ಅದೊಂಥರ ಮುಜುಗರ ಆಗತ್ತಲ್ಲ, ಈ ಅಯ್ಯೋ ನಾನು ಇವ್ರಿಗೆ ಉತ್ತರ ಹೇಳದ ಅಂತ. ಬಟ್ ಅದು ಶಿ ಆಸ್ಕ್ಸ್ ವಿತ್ ಸೋ ಮಚ್ ಒಂದು ಇನ್ನಸೆನ್ಸ್ ಇಂದ. ಪ್ರಶ್ನೆಗಳು ಯಾವಾಗ್ಲೂ ಮುಗ್ಧವಾಗೇ ಇರಬೇಕು, ಅಷ್ಟು ಒಂದು ಕ್ಯೂರಿಯಾಸಿಟಿ. ಅದು ನಾನು ನಿನ್ನೆ ಯಾರತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೆ, ಒಂದು ಸೂರಿ ಸರ್ದು ಒಂದು ಡೈಲಾಗ್ ಇದೆ, ಮಕ್ಕಳ ಜೋಪಾನ ಅಂತ. ಅಂದ್ರೆ ನಮ್ಮ ಒಳಗಿನ ಮಕ್ಕಳನ್ನ ನಾವು ಜೋಪಾನವಾಗಿ ಕಾಯ್ಕೋಬೇಕು ಅಂತ. ಸೊ ಐ ಥಿಂಕ್ ಮೇಡಮ್ ತುಂಬಾ ಪ್ರೊಟೆಕ್ಟೆಡ್ ಆಗಿ ಇಟ್ಕೊಂಡಿದ್ದಾರೆ ತಮ್ಮ ಒಳಗಿನ ಮಗುವನ್ನ ಅಂತ. ಸೊ ಶಿ ಹಸ್ ಕೆಪ್ಟ್ ದಟ್ ಚೈಲ್ಡ್ ಅಲೈವ್. ಸೊ ದೇರ್ ಇಸ್ ಅ ಲಾಟ್ ಟು ಲರ್ನ್ ಫ್ರಮ್ ಯು ಆ ಕಾಂಟೆಕ್ಸ್ಟ್ ಅಲ್ಲಿ. ಅಂದ್ರೆ
ಕ್ವಶನ್ಸ್ ಅನೈಸ್ ಆಗಿದ ತಕ್ಷಣ ಹೋಗಿ ಕೇಳ್ತೀರಾ? ಏನ್ ಕೇಳೋದು ಅದ್ರಲ್ಲಿ ಅಂದ್ರೆ? ಇಲ್ಲ, ನನ್ಗೆ ಯಾವ್ದೇ ಒಂದು ಸೀನ್ ಮಾಡ್ಬೇಕಾದ್ರೂ ನನ್ಗದು ಅಂದ್ರೆ ನನಗೆ ಸಂಪೂರ್ಣವಾಗಿ ಅದು ಓಕೆ ಆಗ್ಬೇಕು. ಜಸ್ಟ್ ಬಿಕಾಸ್ ಹೇಳ್ತಾ ಇದಾರೆ ಅಂತ ಮಾಡೋಕ್ಕೂ ಅವ್ರು ಹೇಳಿದ್ದು ನನಗೆ ಒಪ್ಪಿಗೆ ಆಗಿ ಅದು ಇದಾದ್ರೆ ಐ ಥಿಂಕ್ ದೇರ್ ಇಸ್ ಸಮ್ ಯು ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಇಲ್ಲ ಅಂದ್ರೆ ಸುಮ್ನೆ ಮಾಡ್ತಾ ಹೋದ್ರೆ ಐ ಥಿಂಕ್ ಯು ನಾಟ್ ಯು ಆರ್ ಏನ್ ಹೇಳೋದು, ಯು ಆರ್ ಓನ್ಲಿ ಎಕ್ಸಿಸ್ಟಿಂಗ್, ಯು ನಾಟ್ ಸರ್ವೈವಿಂಗ್. ಸೊ I think that is Yeah, absolutely. And then not many people, not to put anybody throw anybody under the bus, ಬಟ್ ಇಷ್ಟು ಅಂದ್ರೆ ಒಂದೇ ಕೆಲಸವನ್ನ ಹೆಚ್ಚು ಬಾರಿ ಮಾಡ್ತಿದ್ದಾಗ ನಾವೊಂದು ಈ ಡ್ರೈವಿಂಗ್ ತರ ಸ್ವಲ್ಪ ವಿ ಬಿಕಮ್ ಸೋ ಯೂಸ್ ಟು ಇಟ್, ಮಾಡ್ಬಿಡ್ಬೋದು ಅಂತ. ಬಟ್ ಇದು ಮಕ್ಕಳ ಜೋಪಾನ ಅಂತ ನಾನು ಯಾಕಂದೆ ಅಂದ್ರೆ ಆ ಮಗು ಇಸ್ ಆಲ್ ಅಬೌಟ್ ಕ್ಯೂರಿಯಾಸಿಟಿ. ಸೊ ಆ ಕ್ಯೂರಿಯಾಸಿಟಿನ ಇಟ್ಕೊಂಡು ಅದನ್ನ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಐ ಥಿಂಕ್ ಅವ್ರ ದೊಡ್ಡತನ. ನನಗೂ ಇವಾಗ ಅನ್ಸುತ್ತೆ. ಅವ್ರ ಮಗುವಾಗೂ ದೊಡ್ಡವರಾಗೂ ಇಬ್ಬರಾಗೂ ಇರ್ತಾರೆ. ಅಲ್ಲ, ಅದು ನಮ್ಮ ತಂದೆಯಲ್ಲಿ ಒಂದು ತುಂಬಾ ಏನು ತುಂಬಾ ಕಲ್ತ್ಕೊಂಡಿದ್ದಂಥದ್ದು ಒಂದು ಗುಣ. ಹಿ ಆಲ್ವೇಸ್ ಲಿವ್ಡ್ ಆಸ್ ಅ ಚೈಲ್ಡ್. ಟಿಲ್ ದ ಲಾಸ್ಟ್ ಮಿನಿಟ್ ಹಿ ವಾಸ್ ಅ ಚೈಲ್ಡ್. ಸೊ ಐ ಥಿಂಕ್ ದಟ್ ಇಸ್ ಬಿಕಾಸ್ ಇಟ್ಸ್ ಸೋ ಈಸಿ ಟು ಸೈಟ್ ವರ್ಬಲಿ, ಬಟ್ ಅದನ್ನ ಬದುಕೋದಿದೆಯಲ್ಲ ತುಂಬಾ ಕಷ್ಟ. ಮ್ಯಾಮ್, ಇನ್ನು ನೀವ್ ಹೇಳೋದಾದ್ರೆ ನೀವು ಥಿಯೇಟರ್ ಅಲ್ಲಿ ಮಾಡಿದೀರಾ, ನಿಮ್ ಮೊದಲನೇ ಸಿನಿಮಾ ಅಲ್ವಾ? ಸೊ ಎಷ್ಟು ಒಂದು ಥಿಯೇಟರ್ ಇಂದ ಬಂದ್ರೆ ಅದು ಪ್ಲಸ್ ಪಾಯಿಂಟ್ ಆ ಸಿನಿಮಾಗೆ, ಅಥವಾ ಅದೇ ಬೇರೆ ಇದೇ ಬೇರೆ, ಅಲ್ಲಿ ಜನದ ಮಧ್ಯೆ ಮಾಡೋದು, ಇಲ್ಲಿ ಕ್ಯಾಮ್ರಾ ಮಧ್ಯೆ ಮಾಡೋದು, ಹೇಗ್ ಹೇಳ್ತೀರಾ? ಅಂದ್ರೆ ನನ್ಗನ್ಸುತ್ತೆ ಆಕ್ಟಿಂಗ್ ಅನ್ನೋದು ಏನು ಡಿಫ್ರೆನ್ಸಸ್ ಇರಲ್ಲ. ಅಂದ್ರೆ ಇಟ್ಸ್ ಲೈಕ್ ಒಬ್ಬ ಆಕ್ಟರಿಗೆ ಏನಂದ್ರೆ ಅವಕಾಶಗಳು ಬೇಕು ಅಷ್ಟೇ. ಅದು ಥಿಯೇಟರ್ ಆಗಿರ್ಲಿ, ಕ್ಯಾಮ್ರಾ ಮುಂದೆ ಆಗಿರ್ಲಿ, ಇಟ್ಸ್ ಡಸಂಟ್ ಮ್ಯಾಟರ್. ಬಟ್ ಏನಾಗುತ್ತೆ ಅಂತಂದ್ರೆ ಇವಾಗ ನಾಟಕಗಳಲ್ಲೆಲ್ಲ ನಾವು ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡ್ಬೇಕು, ಮತ್ತೆ ನಮ್ಮ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಏನಿದೆ ಅದು ತುಂಬಾ ಜಾಸ್ತಿ ಕಾಣ್ಬೇಕು. ಬಿಕಾಸ್ ನಮ್ಮ ಆಡಿಯನ್ಸ್ ತುಂಬಾ ದೂರ ತನಕ ಕೂತ್ಕೊಂಡು ನೋಡ್ತಿರ್ತಾರೆ. ಬಟ್ ಕ್ಯಾಮ್ರಾದಲ್ಲಿ ಇವ್ರು ಯಾವಾಗ್ಲೂ ಸರ್ ಹೇಳೋದು ಲೆಸ್ ಇಸ್ ಮೋರ್ ಅಂತ ಕ್ಯಾಮ್ರಾ ಮುಂದೆ. ಸೊ ನಮ್ಮಲ್ಲಿ ಏನಾಗ್ತದೆ ಅನ್ನೋದನ್ನ ಸ್ವಲ್ಪ ತೋರಿಸಿದ್ರೆ ಸಾಕು, ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಬಿಟ್ಟಿರತ್ತೆ. ಬಿಕಾಸ್ ನಮ್ಮ ಆಡಿಯನ್ಸ್ ತುಂಬಾ ಹತ್ರ ಇರ್ತಾರೆ ಇದರಲ್ಲಿ. ಸೊ ಅದನ್ನ ತುಂಬಾ ಚೆನ್ನಾಗಿ ನನ್ಗೆ ಹೇಳ್ಕೊಟ್ರು ಇವರು. ಅಂದ್ರೆ ವೆರಿ ಮೈನರ್ ಥಿಂಗ್ಸ್, ಸೂಕ್ಷ್ಮತೆಗಳು ಏನಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನನ್ಗೆ. ಈ ತರ ಮಾಡು, ಇಷ್ಟೇ ಸಾಕಾಗತ್ತೆ. ಎಲ್ಲ ಯಾವಾಗ್ಲೂ ಹೋಗೋಕ್ಕಿಂತ ಮುಂಚೆ ಲೆಸ್ ಇಸ್ ಮೋರ್, ಅದನ್ನ ನೀನು ಒಂದ್ 10 ಸಲನಾದ್ರೂ ಹೇಳ್ಕೊ, ಲೆಸ್ ಇಸ್ ಮೋರ್ ಅಂತ. ಬಿಕಾಸ್ ನಮ್ಗೆ ಏನಾಗಿರುತ್ತೆ ಅಂದ್ರೆ ನಾಟಕ ಮಾಡ್ತಾ ನಮ್ಗೆ ಜೋರಾಗಿ ಮಾತಾಡೋದು, ಮತ್ತೆ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ನಾವ್ ಏನ್ ಕೊಡ್ತೀವಿ ಅದು ತುಂಬಾ ನಮಗದು ಒಳಗೆ ಒಂಥರ ಅನ್ನೋಯಿಂಗ್ಲಿ ನಾವು ಸಬ್ ಕಾನ್ಶಿಯಸ್ಲಿ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ ಹಿಂಗೆ ಅಂತ. ಬಟ್ ಇವಾಗ ಭರತನಾಟ್ಯ ಮಾಡುವಾಗ್ಲೂ ಅಷ್ಟೇ ಮ್ಯಾಮಿಗೆ ಅನ್ಸಿರುತ್ತೆ ಅದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೇನೆ ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ. ಬಟ್ ಕ್ಯಾಮ್ರಾ ಮುಂದೆ ಹೋದಾಗ ಲೆಸ್ ಇಸ್ ಮೋರ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದೇ ಎಕ್ಸಾಜರೇಟೆಡ್ ರಿಯಾಲಿಟಿಗಳೆಲ್ಲ ನಾಟಕ ಮತ್ತೆ ಯಾವುದೇ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇರುತ್ತಲ್ಲ, ನೈಜತೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಇಲ್ಲಿ ಸಿನಿಮಾದಲ್ಲಿ ನಿಜ ಜೀವನಕ್ಕೆ ಕ್ಯಾಮರಾ ಹಿಡಿದಿರ್ತೀವಿ. ದಟ್ ಈಸ್ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಕಾಣಿಸ್ತಿದೆ? ಒಬ್ಬ ಸಕ್ಸಸ್ಫುಲ್ ಪರ್ಸೀವ್ಡ್ ಸಕ್ಸಸ್ ಅದು ಎಲ್ಲದೂ ಪರ್ಸೀವ್ಡ್ ಸಕ್ಸಸ್ ಅಂತ ಯಾಕಂತೀನಿ ಅಂದ್ರೆ ಚಾಯ್ಸ್ ಆಫ್ ವರ್ಡ್ಸ್. ಅದು ನೀವು ಸಮಥಿಂಗ್ ದಟ್ ಐ ಕೀಪ್. ನಮ್ ವೀಕ್ಷಕರು ಎಲ್ಲರೂ ಕೂಡ ನಿಮ್ಮ ತರ ಬುದ್ಧಿವಂತರು, ನಂತರ ಸ್ವಲ್ಪ ಸ್ಲೋ. ಅಯ್ಯೋ ಇಲ್ಲ ಎಲ್ಲ ಬಿಸಿ ವೀಕ್ಷಕರು ತುಂಬಾ ಬುದ್ಧಿವಂತರು, ನಾವ್ ಹಂಗ ಅನ್ಕೊಳಂಗೆ. ನಿಮ್ಮ ಶಿರಲ್ಲ ಸರ್. ಇಲ್ಲ ಎಲ್ಲ ಹುಡುಕಿ ಇಲ್ಲ. ಹೊಸ ವರ್ಡ್ಸ್ ಗಳು ಹೇಳ್ತೀರಾ? ಇಲ್ಲ ನಾವೆಲ್ಲರೂ ಹುಡುಕಿ ಹೇಳಲ್ಲ, ಅದು ಅವರಲ್ಲಿ ನ್ಯಾಚುರಲ್ ಕಮ್ಸ್ ಬೈ ನೇಚರ್. ಹೌದು, ಮತ್ತೆ ಅವ್ರು ಏನಾದ್ರು ಕಲಿಬೇಕಂದ್ರೆ ಫುಲ್ ಡೀಪ್ ಆಗಿ ಹೋಗ್ತಾರೆ. ನಮ್ ತರ ಇದು ಅರ್ಥ ಆಯ್ತಲ್ಲ ಅಂತ ಹಿಂಗೆ ಬಿಟ್ಬಿಡಲ್ಲ. ಫುಲ್ ಅದ್ರಲ್ಲಿ ಏನಿದೆ ಅದೇನು ಅಂತ ಆದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸಕ್ಸಸ್ ಕೂಡ ಪರ್ಸೆಪ್ಷನ್ ಅಲ್ವಾ? ಈಗ ಅಂದ್ರೆ ನಾನ್ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ನನಗೆ ಯಾವಾಗ ಅನ್ಕೊಳ್ಳೋದು. ಈಗ ಈ ಕೆಲವೊಬ್ರು, ಈಗ ಬೇಂದ್ರೆ ಸರ್ ಇದ್ರಲ್ಲ ನಮ್ಮ ಗುರುಗಳು, ಅಂದ್ರೆ ಅವರು ಶಬ್ದ ಮಾಂತ್ರಿಕ. ಅವರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಅವರೊಂದು ನೀ ಹಿಂಗ ನೋಡಬೇಡ ನನ್ನ ಅಂತ ಒಂದು ಬಹಳ ಅದ್ಭುತವಾದ ಕವನವನ್ನು ಬರೆದಿದ್ದಾರೆ. ಅದು ಬರೆದು ಅವರ ಒನ್ ಆಫ್ ದಿ ಮಗು ತೀರ್ಕೊಂಡಾಗ ಬರೆದಿದ್ದಂತ ಕವನ ಅದು. ಯಾಕಂದ್ರೆ ಸ್ವಲ್ಪ ಬಡತನ ಇತ್ತು ಅವ್ರಿಗೆ. ಅವ್ರ ಹೆಂಡತಿ ಅವ್ರಿಗೆ ಸರಿಯಾದ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡಕ್ ಸಾಧ್ಯ ಆಗ್ಲಿಲ್ಲ ಆ ಪರಿಸ್ಥಿತಿಯಲ್ಲಿ. ಹೆಂಡತಿ ಇವ್ರ ಕಡೆ ನೋಡ್ತಾಳೆ, ಅಂದ್ರೆ ಈ ಪರಿಸ್ಥಿತಿ, ಇಷ್ಟು ದೊಡ್ಡ ರೈಟರ್ ಈ ತರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಅವಾಗ ಅವ್ರು ಬಳ ನೀ ಹೆಂಗ ನೋಡಿದಾರೆ ನನ್ನ, ನಾ ಹೆಂಗ ನೋಡಲೆ ನಿನ್ನ ಅಂತ. ಅವಾಗ ಆ ರೆಫರೆನ್ಸ್ ಇಟ್ಕೊಂಡು ಇನ್ನೊಬ್ರು ಯಾರೋ ಕೇಳಿದ್ರಂತ ಅವ್ರನ್ನ, ನಿಮ್ಗೆ ಆ ಟೈಮಲ್ಲಿ ಬಹಳ ಬಡತನ ಇತ್ತಲ್ವಾ ಅಂತ. ಹೌದಾ, ನಂಗೆ ಗೊತ್ತೇ ಆಗ್ಲಿಲ್ಲ ನೋಡ್ರಿ ಅಂತ. ಹಂಗೆ ಅಂದ್ರೆ ಬಡತನ ಸಿರಿತನ ಕೆಲವೊಂದು, ಅಂದ್ರೆ ಮೆಟೀರಿಯಲ್ ವರ್ಲ್ಡ್ಸ್ ಅಲ್ಲಿ ನಾವು ಕ್ಯಾಪಿಟಲಿಸ್ಟ್ ಎಕಾನಮಿಲಿ ಇದ್ದಾಗ ಕೆಲವೊಂದು ಮ್ಯಾಟರ್ ಆಗುತ್ತೆ. ಬಟ್ ಸಕ್ಸಸ್ ಕೂಡ ಪರ್ಸೀವ್ಡ್
ಸಕ್ಸಸ್. ಈಗ ನಾನು ಒಳ್ಳೆ ಕಾರ್ ಓಡಿಸ್ಕೊಂಡು ಹೋಗ್ತೀನಿ, ಪಂಚರ್ ಆದ್ಬಿಟ್ರೆ ಅಯ್ಯೋ ಯಾಕೆ ಕಾರು ತಗೊಂಡಪ್ಪ, ಬಸ್ ಬಂದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಹಂಗೆ ಸೊ ಈ ಕ್ಯಾರೆಕ್ಟರ್ ಕೂಡ ಸಕ್ಸಸ್ ಅಲ್ಲಿ ಇದ್ರೂ ಕೂಡ, ಅಥವಾ ಒಬ್ಬ ಸಿಇಒ ಆಗಿ ಒಂದು ಕಂಪನಿ ಲೀಡ್ ಮಾಡ್ತಿದ್ರು ಕೂಡ, ಅವನ ಒಳಗಡೆ ಎಲ್ಲೋ ತುಂಬಾ ಕೊರತೆಗಳು ಅವನಿಗೆ ಕಾಡ್ತಾ ಇರುತ್ತೆ. ಅಂದ್ರೆ ಏನೋ ಸಡನ್ ಏನೋ ಒಂದು ಭಯ ಆಗೋ ಸಿಚುವೇಶನ್, ಅಥವಾ ಸಡನ್ ಆಗಿ ಏನೋ ಒಂದು ವಿಜುವಲಿ ಅವನಿಗೊಂದು ಡ್ರಾಮಾ ಕ್ರಿಯೇಟ್ ಆಗ್ತಿರುತ್ತೆ. ಅದು ಅವನ ಇಮ್ಯಾಜಿನೇಷನ್ನ ಅಥವಾ ಸತ್ಯನ, ಅಥವಾ ಹಿಂದೆ ಯಾವುದೋ ನಡೆದಿದ್ದ ಘಟನೆಯ ಬೇಸಿಸ್ ಮೇಲೆ ಈ ತರದ್ ಆಗ್ತಿದ್ಯಾ ಅನ್ನೋದೇ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಹೋಗ್ತೀವಿ. ಈ ಸಿನಿಮಾ 3 ಟೈಮ್ ಫ್ರೇಮ್ ಅಲ್ಲಿ ನಡೆಯುತ್ತೆ, 1986, 2017 ಮತ್ತು 2022. 3 ಪ್ಯಾರಲಲ್ ಸ್ಕ್ರೀನ್ ಪ್ಲೇಗಳು ಅಲ್ಲಲ್ಲಲ್ಲಲ್ಲಿ ಜಂಬಲ್ ಆಗ್ತಾ ಹೋಗುತ್ತೆ. ಸೊ ಯಾವ್ದು ನಿಜ, ಯಾವ್ದು ಈಗ ನಡೀತಾ ಇದೆ, ಈಗ ನಡೀತಿದ್ರಲ್ಲಿ ಯಾವ್ದು ನಿಜ, ಯಾವ್ದು ಕನ್ಫ್ಯೂಷನ್, ಯಾವ್ದು ರಿಯಾಲಿಟಿ ಅನ್ನೋದು ಫಸ್ಟ್ ಹಾಫ್ ಅಲ್ಲಿ ಬರೀ ಪ್ರಶ್ನೆಗಳೇ ಹೆಚ್ಚು ಬರ್ತಾ ಹೋಗುತ್ತೆ. ಅದೇ ಹೋಲ್ಡ್ ಅಂಡ್ ರಿಲೀಸ್ ಟೈಪ್ ಆಫ್ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ನಲ್ಲ, ಹಾಗೆ ಪ್ರತಿ 12 ನಿಮಿಷಕ್ಕೆ ನಿಮಗೆ ಪ್ಲಾಟ್ ಕ್ವೆಶನ್ ಮಾಡ್ತಾ ಹೋಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರಶ್ನೆಗಳಿಗೆ ಸುಮಾರು ಉತ್ತರಗಳು ಸಿಕ್ಕಂಗಾಗತ್ತೆ. ಸಿಗಲ್ಲ, ಅದು ಕೂಡ confusion ನೋಡ್ಬೇಕು ನೋಡ್ಬೇಕು, 30th ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿಕ್ಕಂಗಾಗತ್ತೆ. ಅದಕ್ಕೆ ಹೇಳಿದ್ ಸಿಕ್ಕಂಗಾಗತ್ತೆ ಅಂತ. ಸಿಟಿಗಾದ್ರೂ ಹೋಗಿ ಸಿಕ್ಕಂಗಾಗತ್ತೆ, ಎಲ್ಲ ಉತ್ತರಗಳು ಸಿಕ್ಕಂಗೆ ಆಗೋದು. ಮ್ಯಾಮ್, ನಿಮಗೆ ಹೇಗಿತ್ತು ಮ್ಯಾಮ್ ಅನುಭವ? ಎಲ್ಲ ಥಿಯೇಟರ್ ಅವರು ಇದ್ರ ಜೊತೆಗೆ ಹೊಸಬ್ರಲ್ವಾ, ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಏನಾದ್ರು ಕಲ್ಸ್ಬೇಕು ಅವ್ರಿಗೆ ಅಂದ್ರೆ ಏನಾದ್ರು ಅಯ್ಯೋ ಕಲ್ಸೋದೆಲ್ಲ ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಏನು ಬ್ಲಾಂಕ್ ಆಗಿ ಹೋಗ್ಬೇಕು ಅಷ್ಟೇ. ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಏನ್ ಹೇಳೋದು, ಆಕ್ಟ್ ರಿಯಾಕ್ಟ್ or react act whatever ಹೆಂಗಿರುತ್ತೋ ಹಂಗೆ ನಡ್ಕೊಂಡು ಬಟ್ ಅವ್ರ ಬಗ್ಗೆ ನೀವು ಆಲ್ರೆಡಿ ತುಂಬಾ ಸಲ ಕ್ಯಾಮ್ರಾ ಫೇಸ್ ಮಾಡಿದೀರಾ, ಸೊ ಇಲ್ಲ ಪ್ರತಿಯೊಂದು ಪಾತ್ರ ಮಾಡ್ಬೇಕಾದ್ರೂ ದ ವೆರಿ ಫಸ್ಟ್ ಟೇಕ್, ಫಸ್ಟ್ ಲೈನ್ ನಾನು ಹೆಂಗ್ ಹೇಳ್ತೀನಿ ಅಂತ ನನಗೆ ಹೆಂಗ್ ಗೊತ್ತಿರುತ್ತೆ? ಅದನ್ನ ನಾನು ಹೇಳಿದ ಮೇಲೇನೆ ಗೊತ್ತಾಗೋದು ಅಲ್ವಾ? ಸೊ ಅದು ಆಗೋವರೆಗೂ ಹೆಂಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾನು ಅಲ್ಲಿ ಹೋದ್ಮೇಲೆ ತುಂಬಾನೇ ಒಂಥರ ಅಟ್ಮಾಸ್ಫಿಯರ್, ನನಗೇನು ಗೊತ್ತಾಗ್ಲಿಲ್ಲ. ಅವ್ರು ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ರು ಅನ್ನೋದು ನನಗೆ ಯಾವ್ದು ಗೊತ್ತಾಗ್ಲಿಲ್ಲ. ಸೊ ಒಂಥರ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ವಿಚ್ ಇಸ್ ಟ್ರೂ ಆಕ್ಚುಲಿ. ಹಂಗಾಗಿ ಏನಾಯ್ತು ಅಂದ್ರೆ ಬಿಯಾಂಡ್ ಕೆಲವೊಂದು ಪ್ರಾಜೆಕ್ಟ್ಗಳು, ಕೆಲವೊಂದು ವ್ಯಕ್ತಿಗಳು ಏನಾಗ್ತಾರೆ ಬರೀ ಪ್ರಾಜೆಕ್ಟ್ ಅಥವಾ ಆ ಒಂದು ಟೈಮ್ ಫ್ರೇಮಿಗೆ ಮಾತ್ರ ಸೀಮಿತ ಆಗೋದಿಲ್ಲ, ಅದನ್ನು ಮೀರಿ ಕೂಡ ಕಂಟಿನ್ಯೂ ಆಗುತ್ತೆ. ಐ ಥಿಂಕ್ ದಿಸ್ ಟೀಮ್ ಇಸ್ ಒನ್ ಸಚ್ ವಿಚ್ ಐ ಥಿಂಕ್ ಗೋಸ್ ಬಿಯಾಂಡ್. ಸೇಮ್ ಫಾರ್ ಮಾಸ್. ಸರ್, ಈ ಸಿನಿಮಾದಲ್ಲಿ ಅಂದ್ರೆ ನೀವು ಒಬ್ಬರದೇನ ರಿಟರ್ನಿಂಗ್ ರೈಟ್ ಅದೇ ಸಿನಿಮಾ ಬರ್ದಿರೋದು, ಅಥವಾ ಇದ್ರ ಜೊತೆ ನಾನು ಇವ್ರ ಜೊತೆಯಾಗಿ ನಿಂತು ಗೈಡ್ ಮಾಡಿದಾರ ಅನ್ನೋರು ಯಾರಾದ್ರೂ ಇದ್ದಾರಾ? ಎಸ್, ಸೊ ಸ್ಟೋರಿ ನಾನು ಬರ್ದಿದ್ದೆ. ಸ್ಕ್ರೀನ್ ಪ್ಲೇಗೆ ಸುರೇಶ್ ಆರ್ಮುಗಂ ಸರ್, ನಮ್ಮ ಎಡಿಟರು, ಮತ್ತೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಮಿಥುನ್ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಕೆಲವೊಂದು ಸೀನ್ಗಳನ್ನ ಈ ತರ ಬೇಡ, ಈ ತರ ಮಾಡೋಣ. ಆಮೇಲೆ ಸುರೇಶ್ ಸರ್ 97ನೇ ಸಿನಿಮಾ ಅವ್ರದ್ದು. ಸೊ 32 ಬ್ಲಾಕ್ ಬಸ್ಟರ್ಗಳನ್ನ ಕೊಟ್ಟಿದ್ದಾರೆ ಅವರು, ಡ್ರಾಮಾ, ಲೂಸಿಯಾ, ಯೂಟರ್ನ್, ಈ ತರ ಸಿನಿಮಾಗಳು. ಸೊ ಹಂಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ವ್ಯಾಲ್ಯೂಬಲ್ ಆಯ್ತು. ಸರ್ ಇದು ಬೇಡ, ಹೀಗ್ ಮಾಡಿ ಅಂತ. ಮಿಥುನ್ ಡೆಫಿನೆಟ್ಲಿ ಈಸ್ ಅ ವೆರಿ, ಅವರು ಅನ್ಸಂಗ್ ಹೀರೋ ಅಂತ ನಾನು ಹೇಳ್ತೀನಿ. ಸೊ ಯಾವಾಗ್ಲೂ ಕ್ಯಾಮ್ರಾ ಹಿಂದೆನೆ ಇದ್ದು ಕೆಲಸ ಮಾಡುವಂತ ವ್ಯಕ್ತಿ. ಸೊ ಹಿ ಹಸ್ ಆಡೆಡ್ ಅ ಲಾಟ್ ಆಫ್ ವ್ಯಾಲ್ಯೂ. ಎಸ್, ಸೊ ಸ್ಟೋರಿ ನಾನು ಕ್ರಿಯೇಟ್ ಮಾಡಿದ್ರು ಕೂಡ ಸ್ಕ್ರೀನ್ ಪ್ಲೇ ಅಲ್ಲಿ ಸುರೇಶ್ ಸರ್ ಮತ್ತೆ ಮಿಥುನ್ ಅವರು ಮತ್ತೆ ನಾನು 3 ಜನ ಸೇರಿ ಬರ್ತಿರುವಂತ ಸ್ಕ್ರೀನ್ ಪ್ಲೇ. ಸರ್, ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಇಂಥ ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್. Yes. ಒಂಥರ ನಮ್ಮನ್ನ ಹಿಡಿದು ಕೂಸೋದು. ಯಾರು ಮಾಡಿರೋದು? Glad you asked that. Yes, I was just so waiting for that question. Yes. So, ಸಂವತ್ಸರ ಅಂತ. ಸೊ ಯು ಕ್ಯಾನ್ ಸಿ ದ ರಿಯಾಕ್ಷನ್ ಅಲ್ವಾ? ಸೊ ಅಂದ್ರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತೆ ಅವರ ಶಿದ್ದತ್ ಅಂತ ಹೇಳ್ತಾರಲ್ಲ, ಶ್ರದ್ಧೆ, ಒಂದು ಶರಾಫತ್, ಸಾರಿ ಉರ್ದು ವರ್ಡ್ಗಳನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಆ ಒಂದು ಅವ್ರದ್ದು ಒಂದು ಶಿಸ್ತಿದೆಯಲ್ಲ, ವಿತ್ ವಿಚ್ ಹಿ ಆಪರೇಟ್ಸ್. ಐ ಥಿಂಕ್ ದಟ್ಸ್ ಅನ್ಬಿಲೀವಬಲ್. ಅವರು ಇವಾಗ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಬೆಳಿಗ್ಗೆ 4 ಗಂಟೆಗೆದ್ದೆ ನಮ್ಮನ್ನೆಲ್ಲ ಕರೆಸ್ಕೊಂಡು ಸರ್ ಇದೊಂದು ಟ್ಯೂನ್ ಮಾಡಿದೀನಿ ನೋಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅದು ಅವರ ಶಿಸ್ತು ನನ್ಗೆ ಬಹಳ ಇಷ್ಟ ಆಗುತ್ತೆ. ಹಿ ಕುಡ್ ಬಿ ಹಿಯರ್ ಟುಡೇ, ಬಟ್ ಅದು ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು ಅಂತ ಹೋದ್ರು. ಅವರು 3 ವರ್ಷ ಇದ್ದಾಗಿಂದ ಸಂಗೀತ ಅಭ್ಯಾಸವನ್ನು ಮಾಡ್ಕೊಂಡ್ ಬಂದಿದ್ದಾರೆ. 7 ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ ಪ್ಲೇ ಮಾಡ್ತಾರೆ. ಅಂಡ್ ದೋ ಹೀಸ್ ಫ್ರಮ್ ಅ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್, ಬಟ್ ಈ ಸಿನಿಮಾಕ್ಕೆ ಅಡಾಪ್ಟೇಷನ್ಸ್ ತುಂಬಾ ಸುಂದರವಾಗಿ ಮಾಡಿದ್ದಾರೆ. 2 ಇಂಗ್ಲಿಷ್ ಸಾಂಗ್ ಇದೆ. ಆಮೇಲೆ ಒಂದು ಸಾಂಗ್ ಅನ್ನ ಅದೇ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದೆ. ಅದು 89 ವರ್ಷದ ಮಾಸ್ತಿ ಅಮ್ಮ ಅನ್ನೋ ಒಂದು ಅಜ್ಜಿ ಹಾಡಿದ್ದಾರೆ. ಸೊ ಅವರ ವಾಯ್ಸ್ ಅನ್ನ ತುಂಬಾ ಪವರ್ಫುಲ್ ಆಗಿ ಬಳಸ್ಕೊಂಡಿದೀವಿ ಅಲ್ಲಲ್ಲಿ. ಸಿದ್ಧಾರ್ಥ್ ಬೆಳಮಣ್ಣು ಸರ್ ಹಾಡಿದ್ದಾರೆ. ಸೊ ಶ್ರೀರಂಜನಿ ಅಂತ ಇನ್ನೊಬ್ರು ಹಾಡಿದ್ದಾರೆ, ಗಿರೀಶ್ ಅಂತ.
ಸೊ ಈ ತರದ ಒಂದು ವೆರಿ ಯುನೀಕ್ ಕಾಂಬಿನೇಷನ್ ಆಫ್ ಮ್ಯೂಸಿಷಿಯನ್ ಅದು ಸಿಂಗರ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮ್ಗೆ ಆಲ್ರೆಡಿ ಟೀಸರ್ ಅಲ್ಲಿ ಕಂಡಿರುತ್ತೆ. ಸೊ ಟ್ರೈಲರ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಐ ಥಿಂಕ್ ಇಸ್ ಅನ್ ಅ ಕಮೆಂಡಬಲ್ ಜಾಬ್. ನ್ಯೂ ಕಮರ್, ಬಟ್ ಈ ಟೇಕ್ಸ್ ಇಸ್ ಟೈಮ್, ಬಟ್ ಸುಂದರವಾಗಿ ಒಂದು ಕ್ರಾಫ್ಟ್ ಅನ್ನು ಬಹಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಮ್ಯಾಮ್, ನೀವು ಸರ್ನ ಎರಡ್ ತರನು ನೋಡೋದು, ಒಂದು ಆಕ್ಟರ್ ಆಗಿ ಆಕ್ಟ್ ಮಾಡಿದೀರಾ, ಜೊತೆಗೆ ಡೈರೆಕ್ಟ್. ಅವ್ರು ಹೇಗೆ ಡೈರೆಕ್ಟರ್ ಆಗಿ ಸ್ಟ್ರಿಕ್ಟ್ ಡೈರೆಕ್ಟರ್ ಅಂದ್ರೆ ಏನಾದ್ರು ಟೇಕ್ ಸರಿಗೆ ಬರ್ತೀರಾ ಅಂದ್ರೆ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಹೇಳಿ ಕಿರ್ಚೋದ, ಇಲ್ಲ ಕಾಮ್ ಅಂಡ್ ಕಾಂಪೋಸ್ ಆಗಿ ಹಿಂಗೆಲ್ಲ ಹಂಗೆ ಯಾವ ತರ ಇದ್ರು? ಅಂದ್ರೆ ಹೀಸ್ ವೆರಿ ಕಾಮ್, ಕಿಚ್ಚದೆಲ್ಲ ಇಲ್ಲ, ವೆರಿ ಕಾಮ್. ಅಂಡ್ ಆದ್ರೆ ಏನಂದ್ರೆ ಅವ್ರಿಗೆ ಬೇಕಾಗಿದ್ ಸಿಗೋ ತನಕ ಬಿಡಲ್ಲ. ಇವಾಗ ಇವಾಗ ಒಂದ್ ಆತರ ಇರುತ್ತೆ, ಕಾಂಪ್ರಮೈಸ್ ಮಾಡ್ಕೊಬಿಡೋಣ ಇದಿಷ್ಟೇ ಅಂತ, ಆತರ ಇಲ್ವೇ ಇಲ್ಲ. ಅದ್ ಎಷ್ಟೇ ಟೇಕ್ ಹಾಕಿಲಿ, ಎಷ್ಟೇ ಹೊತ್ತಾಗ್ಲಿ, ಹಿಲ್ ವೇಟ್, ಅದ್ ಬರೋ ತನಕ ಬಿಡಲ್ಲ. ಇದ್ ಹಿಂಗೆ ಅಂದ್ರೆ ಅವ್ರದ್ದು, ನಾನೇ ಕೆಲವೊಂದ್ಸಲ ಕೇಳಿರ್ತೀನಿ, ಇದನ್ನ ಹಿಂಗೂ ಮಾಡ್ಬೋದಲ್ಲ, ಇದ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಇದ್ ಈ ತರ ಇಲ್ಲ, ನನ್ಗೆ ಇದೇ ತರ ಬೇಕು ಅಂತ ಅದೊಂದು ವಿಷನ್ ಇಟ್ಕೊಂಡೇ ಡೂ ಇಟ್. ಅಂದ್ರೆ ಅದು ವಿಷನ್ ಯಾವಾಗ್ಲೂ ಒಂದೇ ಇರುತ್ತೆ, ಮಿಷನ್ ವಿಲ್ ಬಿ ಮಲ್ಟಿಪಲ್. ಸೊ ಅದಕ್ಕೆ ನೀವು ಟೈರ್ 4 ಇದೆ ಅಂತ 4 ದಿಕ್ಕಿಗೆ ಹೋಗಕ್ಕಾಗಲ್ಲ. ಸೊ ಕಾರ್ ಒಂದೇ ಡೈರೆಕ್ಷನ್ ಹೋಗ. ಸಿನಿಮಾದಲ್ಲಿ ಇನ್ವೆಸ್ಟ್ ಇಟ್ಟಿರ್ತೀರಾ ನೀವು ಈ ತರ? ಆ ಡೈರೆಕ್ಷನ್ ಕೆಲವೊಂದ್ಸರಿ ಡೈರೆಕ್ಷನ್ ರಾಂಗ್ ಆಗ್ಬೋದು, ಬಟ್ ಯು ಹ್ಯಾವ್ ಟು ಬಿ ಇನ್ ಒನ್ ಡೈರೆಕ್ಷನ್. ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಿ. ಬಟ್ ಐ ಥಿಂಕ್ ಸಿ ಒನ್ ದ ಟೀಮ್ ಇಸ್ ಸೋ ಗುಡ್ ಅಲ್ಲ, ಅವ್ರ ಸುಂದರ. ಈಗ ಒಬ್ಬ ಕುದುರೆ ಗಾಡಿ ಓಡಿಸ್ತಿದ್ರೆ ಕುದುರೆಕ್ಕಿಂತ ಫಾಸ್ಟ್ ಆಗಿ ಓಡಕ್ ಆಗದೇ ಇಲ್ಲ. ಇಟ್ಸ್ ದ ಹಾರ್ಸಸ್ ವಿಚ್ ವಿಲ್ ರನ್. ಆ ಕುದುರೆಗಳು ಓಡೋದು, ಇವನೊಂದು ಸುಮ್ಮನೆ ಅವ್ನು ಡೈರೆಕ್ಷನ್ ಕೊಡ್ತಿರ್ತಾನೆ ಹಾಗೆ. ಹಾಗಾಗಿ ನಮ್ಮ ಎಂಟೈರ್ ಟೀಮ್ ಯುನೋ ಈಸ್ ಎಕ್ಸ್ಟ್ರೀಮ್ಲಿ ಸೆಲ್ಫ್ ಸಫಿಷಿಯಂಟ್. ಅವ್ರಿಗೆ ವೆರಿ ಗುಡ್ ಕ್ಲಾರಿಟಿ ಇತ್ತು. ಮತ್ತೆ ರಿಹರ್ಸಲ್ಸ್ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಪ್ರತಿ ಲೈನ್ ಆಫ್ ಸ್ಕ್ರಿಪ್ಟ್ ಗೊತ್ತಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಡೈಲಾಗ್ ಹೇಳೋರು. ಸೊ ಆ ಲೆವೆಲ್ನ ತಯಾರಿ ಇದ್ದಿದ್ರಿಂದ ಹಾಗಾಗಿ ನಮ್ಗೆ ಈಚ್ ಒನ್ ಆಫ್ ದೆಮ್ ಅವ್ರದೇ ಆದ ವ್ಯಾಲ್ಯೂ ಅಂತ ತರ್ತಿದ್ರು, ಅವ್ರದೇ ಆದ ಮ್ಯಾನರಿಸಮ್ ಅಂತ ತರ್ತಿದ್ರು. ಮತ್ತೆ ಫ್ರೆಶ್ ಆಗಿದ್ದಾಗ ಬ್ಯಾಗೇಜ್ ಇರಲ್ಲ. ಸೊ ಹಾಗಾಗಿ ಅದು ಐ ಥಿಂಕ್ ನನಗೇನು ತುಂಬಾ ಕೆಲಸ ಮಾಡಬೇಕು ಅಂತ ಏನು ಅನ್ಸಿಲ್ಲ, ಅವ್ರನ್ನ ತುಂಬಾ ಕೋರ್ಸ್ ಕರೆಕ್ಟ್ ಮಾಡಬೇಕು ಅಂತ ಅನ್ಸಿಲ್ಲ. ಸೊ ದೇ ಹ್ಯಾವ್ ಡನ್ ಅ ಟ್ರೆಮೆಂಡಸ್ ಜಾಬ್. ಮ್ಯಾಮ್, ಇವಾಗ ಸೈಕಿಯಾಟ್ರಿಸ್ಟ್ ಆಗಿ ನೀವು ಈ ರೋಲ್ ಪ್ಲೇ ಮಾಡಿದಿರಲ್ಲ, ತುಂಬಾ ಇಷ್ಟಪಟ್ಟು ಈ ಸೀನ್ ಮಾಡಿದೆ, ತುಂಬಾ ಕಷ್ಟಪಟ್ಟು ಈ ಸೀನ್ ಮಾಡಿದೆ ಅಂತ? ಎರಡೂ ಒಂದೇ. ಹೌದಾ? ಹೌದು. ದ ವೆರಿ ಫಸ್ಟ್ ಸೀನ್ ನಾವು ಶೂಟ್ ಮಾಡಿದ್ದು, ಅದ್ರಲ್ಲಿ ನಾನು ಹೇಳೋದಲ್ಲ, ಅವ್ರದ್ದು 360 ಡಿಗ್ರೀಸ್ ಅಲ್ಲಿ ಶೂಟ್ ಮಾಡಿದ್ರು. ಇಟ್ ವಾಸ್ 1 ಪೇಜ್ ಲಾಂಗ್ ಡೈಲಾಗ್ ಡೈಲಾಗ್ಸ್ ಇತ್ತು. ಸೊ ಅಫ್ಕೋರ್ಸ್ ಅವರಿಗೆ ಒಂದ್ ಥರದ್ದು ಸ್ಟೈಲ್ ಬೇಕಿತ್ತು. ಈ ತರ ಬೇಕು ನನಗೆ ಈ ಕ್ಯಾರೆಕ್ಟರ್ಗೆ ಅನ್ನೋದು ಅಲ್ಲಿಗೆ ಹೋದ್ಮೇಲೆನೆ ಗೊತ್ತಾಗೋದು. ಲೆಸನ್ ಅಂಟಿಲ್ ಯು ಹ್ಯಾವ್ ರಿಹರ್ಸ್ಡ್ ಬಿಫೋರ್. ಅಲ್ಲಿಗೆ ಹೋದ್ಮೇಲೆ ಸೊ ನನಗೆ ಅದು ಅರ್ಥ ಮಾಡ್ಕೊಳಕ್ಕೆ ಒಂದ್ 3-4 ಟೇಕ್ ಆಯ್ತು. ಆಮೇಲಿಂದ ಐ ನ್ಯೂ ಓಕೆ, ಪ್ರಾಬಬ್ಲಿ ದಿಸ್ ಇಸ್ ವಾಟ್ ಹಿ ಇಸ್ ಲುಕಿಂಗ್, ಈ ತರ ಅಂತ ಅನ್ಸಿ ಆ ಸೀನ್ ಎಸ್ ಕಷ್ಟ ಆಗಿದ್ರಿಂದಾನೇ ಇಷ್ಟ ಆಯ್ತು. ಸುಲಭ ಇದ್ರೆ ಯಾಕೆ ಇಷ್ಟ ಆಗ್ಬೇಕು? ಎಲ್ರು ಮಾಡ್ಬೋದು, ಎಲ್ರ ಕೈಲೂ ಮಾಡಿಸ್ಬೋದು. ಇಲ್ಲಾಂದ್ರೆ ಎಂಜಾಯ್ ಮಾಡೋದು ಹೇಗೆ ಲೈಫ್? ಕಷ್ಟ ಬಂತು ಅಂದ್ರೆ ಹೋಗ್ಬಿಟ್ರೆ ಅಷ್ಟೇ, ಗೋವಿಂದ ಗೋವಿಂದ ಆಮೇಲೆ ಮತ್ತೆ ಈ ಸಿನಿಮಾ ಲೈಫಿಗೆ ತುಂಬಾ ಹತ್ರ. ಯಾಕಂದ್ರೆ ಒಂದು ಸೈಕಿಯಾಟ್ರಿ ಅನ್ನೋದು ಲೈಫ್ ಅಲ್ಲಿ ಇರುತ್ತೆ ಅಲ್ವಾ, ಥ್ರಿಲ್ ಅನ್ನೋದು ಇರುತ್ತೆ. ದಿಸ್ ಇಸ್ ಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಹಾಗಾಗಿ ಜೀವನಕ್ಕೆ ಬಹಳ ಹತ್ರ. ಅಂಡ್ ಮೇಡಮ್ ಒಂದ್ಸರಿ ಡೈಲಾಗ್ ಡೆಲಿವರಿ ಮಾಡ್ತಿರ್ಬೇಕಾದ್ರೆ ನಾನು ಅದನ್ನ ಅಲ್ಲಿ ಹೇಳಕ್ ಆಗ್ಲಿಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ನಾವು, ಮಿಥುನು ಮತ್ತೆ ನಮ್ಮ ಟೀಮ್ ಒಂದ್ 2-3 ಜನ ಹಿಂದೆ ನಿಂತಿದ್ರು. ಮೇಡಮ್ ತುಂಬಾ ಕನ್ವಿನ್ಸಿಂಗ್ ಆಗಿ ಒಂದ್ ಸೀನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ತುಂಬಾ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇರ್ಬೋದು, ಅಥವಾ ಒಂದು ಅಮ್ನೇಷಿಯಾ ಅನ್ನೋ ಒಂದು ಮೆಡಿಕಲ್ ಟರ್ಮಿನಾಲಜೀಸ್ ನ ತುಂಬಾ ಕನ್ವಿನ್ಸಿಂಗ್ ಆಗಿ, ಅಷ್ಟು ಶಿ ಮೆಂಟ್ ಇಟ್. ಡಾಕ್ಟ್ರೇ ಹೇಳ್ತಿದಾರೆ ಅನ್ನತ್ತೆ. ಹಿಂದ್ಗಡೆ ಒಂದಿಬ್ರು ಹೌದು ಅಂದ್ರೆ ಅವರಷ್ಟು ಅದು ಕೆಲವೊಂದು ಡೈಲಾಗ್ ಬರುತ್ತೆ, ಅಂದ್ರೆ ಈ ತರ ಅನುಭವಗಳಾಗುತ್ತೆ, ಈ ತರ ಅನುಭವಗಳಿರುತ್ತೆ ಅಂತ. ಅದ್ ಹಿಂದ್ಗಡೆ ಒಂದಿಬ್ರು ಹೌದು ಅಷ್ಟು ಕನ್ವಿನ್ಸಿಂಗ್ ಆಗಿ ಹೇಳ್ತಾ ಇದಾರೆ. ಬಟ್ ನನ್ನ ಫಸ್ಟ್ ಆಡಿಯನ್ ಯಾರು ಗೊತ್ತಾ? ನನ್ ಜೊತೆ ಯೂಶಲಿ ಸಿನಿಮಾಗಳಿಗೆ ನನ್ ಜೊತೆ ಹೆಲ್ಪ್ ಮಾಡಕ್ಕೆ ಬರ್ತಾನೆ, ಅವನೇ ಫಸ್ಟ್ ನನಗೆ ಹೇಳಿದ್ದು. He was my first
ಪ್ರೇಕ್ಷಕ. ಹೌದು. ಮ್ಯಾಮ್ ನೀವು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ, ಈ ತರ ನಾನ್ ನಿಮ್ಮನ್ನ ನೋಡಿಲ್ಲ. ಅಂದ್ರೆ ಆಲ್ಮೋಸ್ಟ್ ಎವ್ರಿ ಪ್ರಾಜೆಕ್ಟ್ ಅಲ್ಲಿ ನನ್ನ ನೋಡ್ತಾ ಇರ್ತಾನ ಹುಡುಗ. ಸೊ ಹಿಂಗ್ ಹೇಳುವಾಗ ದಟ್ ವಾಸ್ ಮೈ ಲೈಕ್ ಗುಡ್ ಓಕೆ ಅಂತ. ಅಂಡ್ ನಮಗೆ ಫಸ್ಟ್ ಆಕ್ಚುಲಿ ಸಿಕ್ಕಾಬಿಟ್ಟೆ ನರ್ವಸ್ ಇತ್ತು. ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್, ನಾವು ಹೇಗೆ ಇವಾಗ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದೀವಿ ಅಲ್ಲಿ. ನಾನು ಇವ್ರ ಹತ್ರನೂ ಹೇಳ್ತಾ ಇದ್ದೆ, ಸರ್ ಸಿಕ್ಕಾಬಿಟ್ಟೆ ನರ್ವಸ್ ಆಗ್ತಿದೆ, ಏನ್ ಮಾಡೋದು ಅಂತ. ಬಟ್ ತುಂಬಾ ಸ್ವೀಟ್, ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಸ್ವೀಟ್ ಇದಾರೆ ಮ್ಯಾಮ್. ಸದ್ಯ ಯಾರು ಸ್ವೀಟ್ ತಿನ್ಲಿಲ್ಲ, ಅಂತಾನೆ ಅನ್ಸೋದು. ಸದ್ಯ ಯಾರು ತಿನ್ಲಿಲ್ಲ. She was very accommodative. ಮತ್ತೆ ಆ ಒಂದು ಆರಾ ಅವ್ರು ಇದ್ದಾಗ ಒಂದು ಅದೊಂದು ಪಾಯಿಂಟ್ ಅಲ್ಲಿ ಮ್ಯಾಮ್ ಸೂಟ್ ಆಗ್ತಾರೆ ಅಂತ ಯಾವಾಗ ಸರ್ ಅನ್ಸಿದ್ದು? ಅಂದ್ರೆ ಯಾವ ಒಂದು ಯಾವ್ದೊಂದು ಪಾತ್ರ ನೋಡಿನ ಅಥವಾ ಇವ್ರು ಇದಕ್ಕೆ ಸೈಕಿಯಾಟ್ರಿಸ್ಟ್ ಸೂಟ್ ಆಗ್ತಾರೆ ಅಂತ ಅನ್ಸಿದ್ದು? ಅಂದ್ರೆ ಹಲವಾರು ಪಾತ್ರಗಳು ನೋಡಿದೀವಿ ಅವ್ರದ್ದು. ಅಂದ್ರೆ ಅವರ ಕಣ್ಣಲ್ಲಿ ಒಂದು ಇಂಟೆನ್ಸಿಟಿ ಇರುತ್ತೆ. ಅವ್ರು ನೀವು ಯಾವುದೇ ಪಾತ್ರಗಳನ್ನ ಮಾಡಿದ್ರು ಅದೊಂದು ಇಂಟೆನ್ಸಿಟಿ ಇರುತ್ತೆ, ಆ ಕ್ಯೂರಿಯಾಸಿಟಿ ಇರುತ್ತೆ. ಅವರು ಆ ನೋಡೋ ರೀತಿ ಇರ್ಬೋದು. ಅವರು ನೀವು ಜನರಲಿ ನೋಡಿ, ಎಸ್ಪೆಷಲಿ ಈವನ್ ಇನ್ ಸಿಚುವೇಶನ್ಸ್ ವೇರ್ ಒಂದು ಕ್ಯಾರೆಕ್ಟರ್ ಸುಮ್ಮನೆ ಬಂದು ಹೋಗುತ್ತಲ್ಲ, ಅವ್ರು ಸುಮಾರು ಶಾಕಾಹಾರಿ ಇರ್ಬೋದು, ಆ ಥರದ ಕೆಲವು ಸುಮಾರು ಪರ್ಫಾರ್ಮೆನ್ಸಸ್ ನೀವು ಅವ್ರದ್ದು ನೋಡ್ತಾ ಹೋದ್ರೆ ತುಂಬಾ ನನಗೆ ಬಹಳ ಇಷ್ಟವಾದ ಕ್ಯಾರೆಕ್ಟರ್ ಅದು. ಥ್ಯಾಂಕ್ ಯು ಟು ಸಂದೀಪ್ ಫಾರ್ ಗಿವಿಂಗ್ ಸಚ್ ಥ್ಯಾಂಕ್ ಯು ಮಿಸ್ಟರ್ ಸುಂಕದ್ ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ಸಿನಿಮಾ. ಸೊ ಅದೆಲ್ಲ ಅದೊಂದು ಸೀನ್, ಆ ಬಸ್ಸಿನ ಸೀನ್ಗಳಿರ್ಬೋದು, ಅದೇನೋ ಒಂದು ಒಳಗಡೆ ಒಂದು ಡೆಪ್ತ್ ಕಾಣುತ್ತೆ ನಿಮ್ಗೆ ಕಣ್ಣಲ್ಲಿ. ಸೊ ನನಗೆ ಅದನ್ನ ನೋಡಿದಾಗ್ಲೇ ಅನ್ಸಿತ್ತು, ಅಂದ್ರೆ ಸ್ವಲ್ಪ ಏನೋ ಒಂಥರ ವಿಶೇಷವಾಗಿ ಕಾಣಿಸ್ತಿದ್ದಾರೆ ಅಂತ. ಬಟ್ ಆ ಕ್ಲಾರಿಟಿ ಅವಾಗಿರ್ಲಿಲ್ಲ. ಬಟ್ ಅದು ಹೋಗ್ತಾ 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 ತಲೆಯಲ್ಲಿ ಕೊರಿತಾ ಇತ್ತು. ಅಂಡ್ ಥ್ಯಾಂಕ್ಸ್ ಟು ಮೈ ವೈಫ್, ಶಿ ಈಸ್ ಆಲ್ಸೋ ದ ಪ್ರೊಡ್ಯೂಸರ್, ಇಂದಿರಾ ಶಿವಸ್ವಾಮಿ ಅವರು. ಸೊ ಅವರು ಶಿ ಈಸ್ ದ ಒನ್, ಶಿ ಸೆಡ್ ಇಲ್ಲ ಇವರೇ ಮಾಡ್ಲಿ, ಅವ್ರಿಗೊಂದು ಆ ವೇಟೇಜ್ ಇದೆ. ಮತ್ತೆ ಅದನ್ನ ವೆನ್ ಐ ವಾಸ್ ರೈಟಿಂಗ್ ಐ ಟು ನೆರೇಟ್, ಶಿ ವಾಸ್ ಮೈ ಫಸ್ಟ್ ಆಡಿಯೋ. ಮಧ್ಯ 2 ಗಂಟೆ ರಾತ್ರಿ ಎದ್ಬಿಟ್ಟು 5 ಗಂಟೆ ಎಲ್ಲ ಬರ್ತೀನಿ ನೋಡೋದು ಅಂತ. ಎಲ್ಲೋ ಬೆಳಿಗ್ಗೆ ಮಗಳು ಸ್ಕೂಲಿಗೆ ಕಳಿಸ್ಬೇಕಿದೆ ಒಂದು. ಸೊ ಐ ಟು ಟೆಲ್ ಹರ್ ದಟ್ ದೆನ್ ಇವ್ರು ಹೇಳಿದ್ರೆ ಹೇಗಿರುತ್ತೆ. ಇಲ್ಲ ನಾನು ಅವಾಗ್ಲೇ ಹೇಳಿಲ್ವಾ, ಅವರೇ ಮಾಡಬೇಕು, ಅವರೇ ಕರೆಕ್ಟ್ ಇದ್ದಾರೆ. ಓಕೆ ದೆನ್ ದಟ್ಸ್ ಹೌ ಇಟ್ ಹ್ಯಾಪನ್. ಸರ್ ಇನ್ನೇನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಏನ್ ಹೇಳ್ತೀರಾ ಸರ್ ನಮ್ಮ ಜನಕ್ಕೆ? ಸರ್ ಇನ್ನೊಂದು ಪ್ರಶ್ನೆ ಇದೆ, ಭಾಷೆದು ಅದೇ ಭಾಷೆ ಒಂಥರ ಬೇರೆ ಭಾಷೆದೊಂದು, ಮತ್ತೆ ಈ ಹೊಸಬರು ಸಿನಿಮಾಗಳ ಚಾಲೆಂಜ್ಗಳನ್ನ ಹೇಗೆ ಓವರ್ಕಮ್ ಮಾಡ್ತೀರಾ ಅಂತ. ಸರ್ ಇದು ಭಾಷೆ ಬಳಸಿದಿರಲ್ಲ ಸರ್, ಅದ್ ಬಂದ್ಬಿಟ್ಟು ಅಂದ್ರೆ ಬೇರೆದ್ದು ಯಾವ್ದೋ ಒಂದು ಪ್ಲೇಸ್ ಇನ್ ಭಾಷೆ ತರ ಇದೆ ಸರ್, ಅಂದ್ರೆ ಫುಲ್ ಸಿನಿಮಾ ಹಾಗೆ ಹೋಗುತ್ತಾ? ಇಲ್ಲ ಅದು ಯಾವ ಸೊ ನಾವು ಚೋಸನ್ ದ ಯಾವ್ಯಾವ ಕ್ಯಾರೆಕ್ಟರ್ ಯಾವ ರೀಜನ್ ಅವರು ಆ ಭಾಷೆ, ಅಂದ್ರೆ ತುಂಬಾ ರೀಜನ್ ಏನ್ ನಾವು ತುಂಬಾ ಕ್ಲಮ್ಸಿ ಆಗಿ ಮಾಡಿಲ್ಲ. ಬರೀ 3 ಭಾಷೆ ಬರುತ್ತೆ. ಒಂದು ಬೆಂಗಳೂರು ನಾರ್ಮಲ್ ನಾವ್ ಈಗ ಏನ್ ಮಾತಾಡ್ತಿದೀವಿ ಈ ಭಾಷೆ, ಮತ್ತೆ ಇನ್ನೊಂದು ಈ ಮಲೆನಾಡಿನ ಕಡೆ ಹವ್ಯಕರ ಭಾಷೆ ಒಂದು ಬರುತ್ತೆ. ಬತ್ತಿಲ್ಲ ಹೊತ್ತಿಲ್ಲ ಕಡೆಗೆ ಆರಾಮಿದ್ಯಾನ, ಆ ತರದ್ದು ಒಂದು. ಅದ್ರ ನೀವು ಈಗ ನೀರ್ ಬೇಕಂದ್ರೆ ಆಸರಿ ಕುಡಿತೀಯ ಅಂತ ಹೇಳ್ತಾರೆ, ಹಂಗೆ ಬಾಯಾರಿಕೆಗೆ ಏನಾದ್ರು ಕುಡಿತೀಯ ಅಂತ, ಆ ತರದ್ದು ಭಾಷೆ ಒಂದು. ಇನ್ನೊಂದು ಈ ದೀವ್ರ ಭಾಷೆ ಅಂತ ಬರುತ್ತೆ, ಈ ತೆಂಗಿನ ದೀವ್ರು ಅಂತ ನಮ್ ಕಡೆ. ಅದು ಒಂದ್ ಸ್ವಲ್ಪ ಯುನೀಕ್ ಆಗಿರುತ್ತೆ, ಸ್ವಲ್ಪ ತಮಾಷೆ ಆಗಿರುತ್ತೆ. ಅಲ್ಲಿ ಬೊಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವನು ತುಂಬಾ ಮಜವಾಗಿರೋ ಕ್ಯಾರೆಕ್ಟರ್. ಅಂದ್ರೆ ಇವೆಲ್ಲ ನಾವು ನಮ್ ಸುತ್ತಮುತ್ತ, ನಮ್ದು ಊರಲ್ಲೇ ಸಿರ್ಸಿ ಸಿದ್ದಾಪುರ ಆಗಿರೋದ್ರಿಂದ, ಸೊ ಅಲ್ಲಿ ಸುತ್ತಮುತ್ತ ನೋಡಿರೋ ಕೆಲವೊಂದು ಕ್ಯಾರೆಕ್ಟರ್ಗಳು ಲೆವರೇಜ್ ಮಾಡ್ಕೊಂಡು ನಮ್ಮನೇಲಿ ಪರ್ಷ ಅಂತ ಒಬ್ಬ ಕೆಲ್ಸಕ್ಕೆ ಬರೋನು, ಅವನಿಗೆ ಕೈ ಮುರಿದಿತ್ತು. ಅವಾಗ ಒಂದ್ಸರಿ ಮನೆಗೆ ಬಂದ, ಕೈ ಮುರಿದು ನಾನು ಕೇಳಿದೆ, ಮತ್ತೆ ಏನ್ ಬಾಳ ನೋಯ್ತಿತ್ತು ಅಂತ. ಇಲ್ರೇ ಫಸ್ಟಿಗೆ ಬಾರಿ ನೋವಾಗದೆ, ಎಕ್ಸ್ರೇ ಮಾಡಿದ್ಮೇಲೆ ಒಂಚೂರು ಕಮ್ಮಿ ಆಯ್ತು ಅಂತ. ಸೊ ನನಗೆ ಆ ತರದ್ದು ಎಕ್ಸ್ರೇ ಮಾಡಿದ್ಮೇಲೆ ಕಮ್ಮಿ ಆಯ್ತು ಅಂತ. ಸೊ ತುಂಬಾ ಬೊಮ್ಮಂದು ಅದೇ ತರ ತುಂಬಾ ನ್ಯಾಚುರಲ್ ಕಾಮಿಡಿಗಳು. ಅವ್ನು ನಿಮ್ಗೆ ಕಡಲೆ ಬೀಜ ಕೊಟ್ಬಿಟ್ಟು ತಗೊಳ್ಳಿ ಗ್ಯಾಸಿಗೆ ಒಳ್ಳೇದು ಅಂತಾನೆ. ಈಗ ಈ ಸಿನಿಮಾ ನೋಡಿದಾಗ ಒಂಥರ ಥ್ರಿಲ್ಲರ್, ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನಿಸ್ತು. ಇಡೀ ಸಿನಿಮಾ ಹಾಗೆ ಇದೆ ಅಂತ ನಗಿಸ್ತೀರಾ ಏನಾದ್ರು? ಇಲ್ಲ, 58 ನಿಮಿಷ ಕಾಮಿಡಿನೇ ಇರೋದು. ಸೊ ಫಸ್ಟ್ 58 minutes ಇಸ್ ಕಾಮಿಡಿ. ಅಂದ್ರೆ ಪ್ಯೂರ್ ಕಾಮಿಡಿ ಅಂತಲ್ಲ, ಕಾಮಿಡಿ, ಸಿಚುವೇಶನಲ್ ಕಾಮಿಡಿ. ಅಲ್ಲಲ್ಲಿ ಕಾಮಿಡಿ ನಿಮ್ಗೆ ನಗಿಸ್ತಾ ಹೋಗುತ್ತೆ. ಅದೇ ಬೊಮ್ಮ ಅಂತ ಹೇಳದ್ನಲ್ಲ, ಅವ್ನು ನ್ಯಾಚುರಲ್ ಕಾಮಿಡಿ. ಅವನು ನಿಮ್ಗೆ ಕಡಲೆ ಬೀಜ ಕೊಟ್ಬಿಟ್ಟು ತಗೊಳ್ಳಿ ಇದು ಗ್ಯಾಸಿಗೆ ಒಳ್ಳೇದು ಅಂತಾನೆ. ಸೊ ಗ್ಯಾಸಿಗೆ ಟ್ರೀಟ್ಮೆಂಟ್ ಅಂದಿಲ್ಲ, ಅವ್ನು ಗ್ಯಾಸಿಗೆ ಒಳ್ಳೇದು. ಸೊ ಈ ತರದ ಒಂದು ತುಂಬಾ ನ್ಯಾಚುರಲ್ ಆಗಿ ಅವ್ನ ಕ್ಯಾರೆಕ್ಟರ್ಲ್ಲೇ ಏನ್ ಕಾಮಿಡಿ ಬರುತ್ತೆ ಅದನ್ನ ತಗೊಂಡೋಗಿದೀವಿ. ಆ ತರ ಸುಮಾರು ಕಾಮಿಡಿ ಕ್ಯಾರೆಕ್ಟರ್ಸ್ ಬರುತ್ತೆ. ಬಟ್ ಎಸ್, ಸಿನ್ಸ್ ದ ಜಾನ್ರಾ ಇಸ್ ಸೈಕಲಾಜಿಕಲ್ ಥ್ರಿಲ್ಲರ್, ಆ ಸೆಂಟ್ರಲ್ ಲೈನ್ ಆಫ್ ದ ಸ್ಟೋರಿನ ಎಲ್ಲೂ ಬಿಟ್ಟಿಲ್ಲ. ಬಟ್ ಎಸ್, ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಕ್ರಿಯೇಟ್ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗಬಹುದು. ಸರ್ ಈಗ ಹೊಸ
ಹೊಸಬ್ರನ್ನೇ ಹಾಕೊಂಡು ಸಿನಿಮಾ ಮಾಡ್ತಿದ್ದೀರಾ. ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮೇಡಮ್ ಮೇಡಮ್ ಇದಾರಲ್ಲ ಹೇಳಿ ಹೇಳಿ. ಅದ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಕಾನ್ಫಿಡೆಂಟ್ ಆಗಿ ಯಾಕೆ ಇರಬೇಕು? ಇದರಿಂದ ನಮಗೆ ಒಳ್ಳೆ ಏನೇ ನಾವು ಸಿನಿಮಾ ಮಾಡಿದ್ರು ಸರ್, ಫೈನಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಆದಾಯ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಆ ವಿಚಾರದ ಬಗ್ಗೆ ನೀವು ಎಷ್ಟು ಇದು ಮಾಡಿದಿರ? ಯಾಕಂದ್ರೆ ಒಂದು ಹೊಸ ಪ್ರಯತ್ನ ಮಾಡೋದ್ರಿಂದ ಬರಂಗಿದ್ದಿದ್ರೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಒನ್ ಸೈಡೆಡ್ ಲವ್ ಗೊತ್ತಾ ನಿಮ್ಗೆ? ಒನ್ ಸೈಡೆಡ್ ಲವ್ ಅಂದ್ರೆ ಏನು ಅಂದ್ರೆ, ನಾವು ಒಬ್ಬರು ಪ್ರೀತಿ ಮಾಡ್ತಿದ್ವಿ, ಆ ಕಡೆಯಿಂದ ಒಬ್ರು ಪ್ರೀತಿ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಪ್ರೀತಿ ಯಾವಾಗ್ಲೂ ಒನ್ ಸೈಡೆಡ್ ಅಲ್ವಾ? ನಾವು ಪ್ರೀತಿ ಮಾಡ್ತಿರ್ತೀವಿ, ಎರಡ್ ಸೈಡ್ ಆಗ್ಬಿಟ್ರೆ ಬಿಸ್ನೆಸ್ ಆಗ್ಬಿಡುತ್ತೆ. ಅಂದ್ರೆ ನಾವು ಮಾಡ್ಲಿ ಅವರು ಮಾಡ್ಲಿ ಅಂತ. ನಮ್ಮ ಪ್ರೀತಿ ಸರಿಯಾಗಿದ್ರೆ, ಅದು ಭಗವಂತನ ಪ್ರಿಯವಾಗಿದ್ರೆ, ಭಗವಂತ ಅಂದ್ರೆ ದೇವರು, ಆಡಿಯನ್ನು ಎಲ್ಲರೂ ಬಂದ್ರು, ಅದು ನ್ಯಾಚುರಲಿ ಆ ಕಡೆಯಿಂದ ಒಂದು ರೆಸಿಪ್ರೊಕೇಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವ್ದು ನಮ್ಮ ಕೈಯಲ್ಲಿದೆ ಅದನ್ನ ಕಂಟ್ರೋಲ್ ಮಾಡಬೇಕು. ಒಳ್ಳೆ ಕತೆ ಬರಿಬೇಕು, ಒಳ್ಳೆ ಡೈರೆಕ್ಷನ್ ಮಾಡಬೇಕು, ಒಳ್ಳೆ ಕಾಸ್ಟಿಂಗ್ ಹಾಕೊಂಡು ಸರಿಯಾದ ಪ್ರಯತ್ನವನ್ನ ನಾವು ಮಾಡ್ತಾ ಹೋದ್ರೆ ಮೋಸ್ಟ್ಲಿ ಆ ಟೈಮಲ್ಲಿ ಆ ಆಡಿಯನ್ಸ್ಗೆ ಅದು ಇಷ್ಟ ಆದ್ರೆ ನೋಡಿ ಅವ್ರು ಅದನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಅದನ್ನ ಬಿಟ್ಟು ಇನ್ನೇನು ನಮ್ಮ ಕೈಯಲ್ಲಿ ಇರಲ್ಲ. ಅಂದ್ರೆ ಆಡಿಯನ್ಸ್ ಬರಲೇಬೇಕು ಅನ್ನೋ ಎನ್ಫೋರ್ಸ್ಮೆಂಟ್ ಮಾಡೋಕ್ಕಾಗಲ್ಲ, ಅಥವಾ ಆಡಿಯನ್ಸ್ನ ಬ್ಲೇಮ್ ಮಾಡೋದಂತೂ ಐ ಥಿಂಕ್ ನನಗೆ ಅದು ತುಂಬಾ ಅರ್ಥಹೀನ ಅಂತ ಅನ್ಸುತ್ತೆ. ಬಿಕಾಸ್ ಕನ್ನಡದಲ್ಲಿ ಗೆದ್ರು ಎಲ್ಲಾ ಸಿನಿಮಾಗಳನ್ನ ಗೆಲ್ಸಿರೋರು ಆಡಿಯನ್ಸ್, ಅವರೇನ್ ಬೇರೆ ಮಂಗಳ ಗ್ರಹದಿಂದ ಬಂದು ನೋಡಿಲ್ಲ, ಇಲ್ಲಿರೋರೇ ನೋಡಿರೋದು. ಆಮೇಲೆ ನೀವು ಒಂದು ಊರಲ್ಲಿ ಒಂದ್ 2,000 ದೋಸೆ ಹಾಕೋ ಅಂಗಡಿಗಳು ಅಥವಾ ಕ್ಯಾಂಟೀನ್ಸ್ ಇದ್ರೆ, ಯಾವ್ದೋ ಒಂದ್ 2-3 ಕ್ಯಾಂಟೀನ್ ಮುಂದೆ ಮಾತ್ರ ಒಂದ್ 500 ಜನ ನಿಂತಿರ್ತಾರೆ, ಬಾಕಿ ಕ್ಯಾಂಟೀನ್ಗಳು ಒಂದು ಆವ್ರೇಜ್ ಆಗಿ ನಡೀತಿರ್ತವೆ. ಸೊ ಅದರ ಅರ್ಥ ಸ್ಪೆಷಲ್ ಆಗಿ ಏನೋ ದೋಸೆ ಮಾಡೋರಿಗೆ ಅವಕಾಶ ಇದೆ ಅಂತ ತಾನೆ. ಸೊ ಆ ಪ್ರಾಮಿಸ್ ಕೂಡ ಇರುತ್ತೆ. ಹಾಗಾಗಿ ಯಾವ್ದು ನಮ್ಮ ಕೈಯಲ್ಲಿಲ್ಲ ಅದು ನಮ್ಮ ಕೈಯಲ್ಲಿಲ್ಲ. ಒಳ್ಳೆ ಸಿನಿಮಾ ಮಾಡೋದು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು, ಕೊನೆ ಸೆಕೆಂಡ್ ವರೆಗೂ ನಮ್ಮ 100% ಕೊಡ್ತಾ ಹೋಗೋದು ನಮ್ಮ ಕೆಲಸ ಅಷ್ಟೇ. ಅದನ್ನ ಮಾಡಿದ್ವಿ ಸರ್. ಏನಂದ್ರೆ ಈ ತರ ಸಿನಿಮಾಗಳು ಮಾಡಿದಾಗ ಯೂಶಲಿ ಏನಾಗುತ್ತೆ ಅಂದ್ರೆ, ಥಿಯೇಟರ್ ಆ ಸಿನಿಮಾಗಳು ಬಿಟ್ಟಾಗ ಜನ ಅಷ್ಟು ಇಂಟ್ರೆಸ್ಟ್ ತೋರ್ಸಲ್ಲ. ಬಟ್ ಅದೇ OTT ಲೆಲ್ಲ ಬಂದಾಗ ನೋಡಿದಾಗ, ಅಯ್ಯೋ ಇಂಥ ಸಿನಿಮಾ ನಾನು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಸರ್ ನಮ್ ಜನಗಳಿಗೆ ಈ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ಯಾಕೆ ನೋಡ್ಬೇಕು ಅಂತ ಹೇಳೋದಂದ್ರೆ ಏನ್ ಹೇಳ್ತೀರಾ? ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಟೆಕ್ನಿಕ್ಯಾಲಿಟೀಸ್. ಅಂದ್ರೆ ಈ ಕೆಲವೊಂದು ವಿಜುವಲ್ ನಾವು ಯೂಸ್ ಮಾಡಿರೋ ಲೆನ್ಸ್ಗಳಿರ್ಬೋದು. ನೀವು ಟ್ರೈಲರ್ ಟೀಸರ್ ಅಲ್ಲಿ ನೋಡಿದಾಗ ವಿ ಯೂಸ್ ಎಕ್ಸ್ಟ್ರೀಮ್ಲಿ ವೈಡ್ ಆಂಗಲ್ ಲೆನ್ಸಸ್. ಥಿಯೇಟರ್ಗೆ ಸ್ಪೆಷಲ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಕೆಲವೊಂದು ಲೆನ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ವೆದರ್ ಇಟ್ ಇಸ್ ದ ಕೈಂಡ್ ಆಫ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ದಟ್ ವಿವ್ ಡನ್, DTS ಮಿಕ್ಸಿಂಗ್ ನಾವು ಮಾಡಿರೋದು. ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವು ಅದನ್ನ ಕೆಲವೊಂದನ್ನು ಸ್ಪೆಸಿಫಿಕ್ ಆಗಿ ಫೈನ್ ಟ್ಯೂನ್ ಮಾಡಿರ್ತೀವಿ. ಹಾಗಾಗಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಳ್ಳದೆ ಇರಲಿ ಅಂತ ನಮ್ಮ ರಿಕ್ವೆಸ್ಟ್. ಐ ಥಿಂಕ್ ನೀವು ಟೀಸರ್, ಟ್ರೈಲರ್, ಸಾಂಗ್ಗಳನ್ನ ನೋಡಿ ಅದು ನಿಮಗೆ ಇಂಟ್ರೀಗಿಂಗ್ ಅನ್ಸಿ, ಈ ತರದ ಸಿನಿಮಾಗಳಿಗೆ ನನಗೆ ಇಂಟ್ರೆಸ್ಟ್ ಅನಿಸ್ತಿದೆ ಅಥವಾ ಕ್ವಶನ್ಸ್, ನೀವು ಹೇಳ್ದಂಗೆ ಕ್ವಶನ್ಸ್ ಬರ್ತಿದೆ ಅಂತ ಆದ್ರೆ ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ಲ್ಲೇ ನೋಡಿ. ಬಿಕಾಸ್ ಆ ಅನುಭವ ನಿಮಗೆ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ. ಮ್ಯಾಮ್ ಇನ್ನು ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್? ನಮ್ಮ ಅಂಗಡಿ ದೋಸೆನೂ ಚೆನ್ನಾಗಿದೆ, ಬಿಸಿಯಾಗಿರುತ್ತೆ. ಇದ್ರಲ್ಲಿ ನೆಂಚ್ಕೊಳಕ್ಕೆ ನಿಮ್ಗೆ ಉಪ್ಪಿನಕಾಯಿ ಬೇಕಾ, ಚಟ್ನಿ ಬೇಕಾ, ಪಲ್ಯ ಬೇಕಾ, ಎಲ್ಲಾನು ಸಿಗತ್ತೆ. ಸೊ ಫ್ರೆಶ್ ಆಗಿದ್ದಾಗ್ಲೇ ಬಂದು ನೋಡಿ. 30ನೇ ತಾರೀಕು ಜನವರಿ 30 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ವಿಕಲ್ಪ ಸಿನಿಮಾನ ನೋಡಿ. ಥ್ಯಾಂಕ್ ಯು. ನೀವು ಮ್ಯಾಮ್ ಹೇಳೋದಾದ್ರೆ? ಇದ್ರಲ್ಲಿ ಇವಾಗ ಟೆಕ್ನಿಕಲ್ ಇರ್ಬೋದು, ಬೇರೆ ಎಲ್ಲ ಸರ್ ಹೇಳಿದ್ದಾರೆ. ಇವಾಗ ನೀವು ನೈಸರ್ಗಿಕ ಪ್ರಕೃತಿ ಒಂದು ಸೌಂದರ್ಯನು ಈ ಒಂದು ಸಿನಿಮಾದಲ್ಲಿ, ಥ್ರೂ ಔಟ್ ಸಿನಿಮಾದಲ್ಲಿ ನೀವು ನೋಡ್ಬೋದು. ಸೊ ಕಣ್ಣಿಗೆ ಇಂಪು, ಕಿವಿಗೆ ಇಂಪು, ನಿಮ್ಮ ಮೈದಾಗ ನಿಮ್ ಮನ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನನ್ಗಿದೆ. ನೀವು ಸುಮ್ನೆ ಬಂದು ಹೋಗಿದ್ದೀನಿ ಅಂತ ನಿಮ್ಗೆ ಅನ್ಸಲ್ಲ ಅಂತ ಅನ್ಕೊಂಡು ನೀವು ಥಿಯೇಟರ್ಗೆ ಬಂದು ಇದೆಲ್ಲ ಎಕ್ಸ್ಪೀರಿಯನ್ಸ್ ನ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೆ. ನನಗೆ ಈ ಒಂದು ಇಂಟರ್ವ್ಯೂ ಹೊಸದಾಗಿತ್ತು. ಪ್ರತಿಯೊಂದಕ್ಕೂ ಏನಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾರೆ, ಅದು ನೀಟಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನಾನು ಕೂಡ ಅಷ್ಟೇ ಕ್ಯೂರಿಯಸ್ ಆಗಿದ್ದೀನಿ. ಇವಾಗ ಬರೀ ಒಂದು ಇಂಟರ್ವ್ಯೂ ಅಲ್ಲಿ ಇಷ್ಟೆಲ್ಲ ಹೇಳಿರೋರು ಸಿನಿಮಾದಲ್ಲಿ ಯಾವ ರೇಂಜಿಗೆ ಇಟ್ಟಿರ್ತೀರಾ ಅಂತ ಹೇಳಿ. ಆಲ್ ದಿ ಬೆಸ್ಟ್ ಸರ್. ಇದೇ ತರ ಇನ್ನೊಂದಷ್ಟು ಸಿನಿಮಾ ನಮ್ಮ ಡೆಫಿನೆಟ್ಲಿ. ಥ್ಯಾಂಕ್ ಯು.
ನೋಡಿದಲ್ಲ ವೀಕ್ಷಕರೇ, ಇದಿಷ್ಟು ವಿಕಲ್ಪ ಸಿನಿಮಾ ತಂಡದ ಮಾತಾಗಿತ್ತು. ಅವರೇ ಹೇಳಿದಂತೆ ಸಿನಿಮಾದಲ್ಲಿ ಒಂದು ಪ್ರಶ್ನೆ ಮೂಡಿಸುತ್ತೆ, ಅದಕ್ಕೆ ಉತ್ತರ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಸೊ ಉತ್ತರ ಸಿಗುತ್ತಾ ಇಲ್ವಾ ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಇದೇ ಜನವರಿ 30ನೇ ತಾರೀಕು ವಿಕಲ್ಪ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ SSTV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.